ಯಾರು? ಇವರ ದೇವ ಪ್ರಕಾಶ ಯಾರು? ದೇವರನ್ನು ಪ್ರಕಾಶ ಯಾರು? ನಾವು ಇದ್ರಾಗ ಯಾವ್ದು ನಾವು ಉಗುರು ನಾವು ಕಾಲ್ ಪಾಲ್ ನಾವು ಮುಣಕಲ್ ಪಟ್ಟಿ ನಾವು ಕಡಿ ನಾವು ಗಡ ಡುಬ್ಬು ನಾವು ಗಾಳ ಬೂದಿ ಕಡ್ಡಿ ಕುಸುಬಿ ಎಲ್ಲ ತಿಂದು ತಯಾರಾಗೈತೆ ಅವ ಗಾಳ ಬೂದ್ ನಾವು ಕೊಟ್ಟು ಯಾವ್ದು ಎಲ್ಲ ಕೂಡಿ ಅದ ಎಲ್ಲ ಇದ್ರ ಕೂಡಿರ್ಬೇಕು ಅದ್ರಾಗ ಯಾವ ನಾವ್ ಯಾವ್ದು ಇದ್ರಾಗ ನಾವ್ ಯಾರು ಹುಡುಕೋಬಿಟ್ಟಿಲ್ಲ ನಮ್ಮನ್ನ ಹುಡುಕೊಂಡ್ಮೇಲೆ ದೇವ್ರು ನಮ್ಮನ್ ಬಿಟ್ಟು ಬೇರೆ ಹುಡ್ಕೊಂಡ್ರೆ ಅರು ನಮ್ಮನ್ ಬಿಟ್ಟು ಬೇರೆ ಹುಡ್ಕೊಂಡ್ರೆ ದೇವ್ರು ಹುಡ್ಕಕ್ ಹೋಗು ಅರು ಅಂತೂ ಐತಿ ಅರು ಎಲ್ಲ ಕಡೆಗೆ ಐತಿ ಎಲ್ಲರೂ ಬೇಕು ಎಲ್ಲದ್ರಾಗ ಹೋಗಿ ಅದು ಅರು ನಾವು ಈ ಹಿರಿಯ ನಾವು ಅರು ನಾವು ಅವರಿಗೆ ಶರೀರ ಕೂಡಿದಂತ ದವಸ ಧಾನ್ಯಗಳ ನಾವು ಈ ಶರೀರ ಕೂಡಿದಂತ ಪಂಚಮಹಾಭೂತಗಳ ಗಾಳಿ ನೀರು ಬೆಂಕಿ ಭೂಮಿ ಆಕಾಶ ಇದು ಕೂಡಿ ಅವ್ರಿಗೆ ಐದರಾಗ ಒಂದು ಯಾವ್ದು ನಾವು ಐದರಾಗ ಒಂದು ಯಾವ್ದು ನಾವು ಅಲ್ಲ ಅದನ್ನೆಲ್ಲ ತಿಳಿತಾ ಇದೀವಿಲ್ಲ ನಾವು ಇದ್ರೊಳಗೆ ಎಲ್ಲೆಲ್ಲಿ ಏನೇನು ಹಾಕತ್ತೆ ಒಟ್ಟು ತಿಳಿತೀವಿ ಇದ್ರಾಗ ಎಲ್ಲೇನೇನು ಹಾಕತ್ತೆ ನಾವು ಒಟ್ಟು ತಿಳಿತೀವಿ ಅದರಂತೆ ಕನಸಿನಾಗ ಏನೇನು ಹಾಕತ್ತೆ ಎಲ್ಲ ತಿಳಿದಿರ್ತಾರ ಅದಂತೆ ನಿದ್ದೆಗೆ ಏನಾಕತ್ತೆ ನಿದ್ದೆಗೆ ಮಬ್ಬು ಬಂದದ್ದು ನಿದ್ದೆ ಮಬ್ಬು ಆದದ್ದು ತಿಳಿತೀವಿ ತಿಳಿಯವ್ರು ನಾವು ತಿಳಿದವ್ರು ಇದನ್ನೆಲ್ಲ ತಿಳಿದವ್ರು ನಾವು ತಿಳಿಸ್ಕೊಂಡು ವಸ್ತು ನಾವು ನಮ್ಮಿಂದ ತಿಳಿಯಲ್ಪಟ್ಟ ವಸ್ತು ನಾವು ತಿಳಿದವ್ರು ನಾವು ಯಾವ್ದು ನಾವು ಯಾವ್ದು ನೀವು ತಿಳಿದವ್ರು ನೀವು ಅದು ಕನಸು ತಿಳಿದವ್ರು ನೀವು ಎತ್ತರ ತಿಳಿದವ್ರು ನೀವು ನಿದ್ದೆ ತಿಳಿದವ್ರು ನೀವು ಅದ್ರೊಳಗಿನ ಆಗು ವಿಚಾರ ತಿಳಿದವ್ರು ನೀವು ತಿಳಿದವ್ರು ನೀವು ಅವು ಯಾವಾಗ ನಿಮ್ಮನ್ನು ತಿಳಿದವ ಯಾರು ನಿಮ್ಮನ್ನು ತಿಳಿದವನು ಅದರಂತೆ ದೇವ್ರನ್ನ ತಿಳಿದವ್ರು ನೀವು ಅದಲ್ಲ ರಾಕ್ಷಸ ತಿಳಿದವ್ರು ನೀವೇ ಅದ ಮತ್ತೆ ಅವನ್ನೆಲ್ಲ ತಿಳಿದವ್ರು ನೀವು ಒಂದಲ್ಲಿ ನಿಮ್ಮನ್ನು ತಿಳಿದವನು ಅವು ಯಾವ ನಿಮ್ಮನ್ನು ತಿಳಿದವ ದೇವತೆಗಳನ್ನೆಲ್ಲ ತಿಳಿದವ್ರು ನೀವು ಅದಲ್ಲ ಆ ದೇವತೆಗೆ ಒಂದಲ್ಲಿ ನೀ ಹೆಂಗಿದೆಯಪ್ಪ ಅಂತ ಕೇಳಕ್ ಬಂದವ ನೀವು ಅವು ಯಾವ ನಿಮ್ಮನ್ನು ತಿಳಿದಿಲ್ಲ ನೀವು ಅವು ಎಲ್ಲರೂ ತಿಳಿದ ಸ್ವರ್ಗ ನರಕ ಲೋಕ ಎಲ್ಲ ಲೋಕನ್ ತಿಳಿದವ್ರು ನೀವು ಯಾವ ಲೋಕನ್ ನಿಮ್ಗೆ ತಿಳಿದವನ ಆಮೇಲೆ ಏನಾಯ್ತು ಅರು ಅಂದ ನಾವು ಅರಿವಿನರ್ಥ ನಾವು ಬೇರೆ ಏನೂ ಇಲ್ಲ ನಾವೇ ಎಲ್ಲವನ್ನು ತಿಳಿದೀವಿ ಅಂದಮೇಲೆ ಅರುವ ನಾವು ನಮ್ಮಿಂದ ಎಲ್ಲವೂ ತಿಳಿಯಲ್ಪಡ್ತದೆ ಯಾವುದೂ ನಮ್ಮನ್ನು ತಿಳಿದಿಲ್ಲ ಯಾವುದೂ ನಮ್ಮನ್ನು ತಿಳಿದಿಲ್ಲ ಅದಲ್ಲ ಆಮೇಲೆ ದೇವರು ನೀವದ ದೇವರು ನೀವಾದ್ಮೇಲೆ ದೇವ್ರು ಹುಡ್ಕಕ್ ಹೋಗಿ ಕೇಳಿಸಿನಂತೆ ಈ ಎದ್ರಾಗ ಹುಡ್ಕಕ್ ಹೊಂಟಿರಿ ದೇವ್ರನ್ನ ಕಲ್ಲಾಗ ಕಟ್ಟಿಗೆಯಾಗಿ ಕಲ್ಲಾಗ ಕಟ್ಟಿಗೆಯಾಗಿ ದೇವ್ರು ಹುಡುಕಿ ದೇವ್ರು ಭೇಟಿಯಾಗಿ ದೇವ್ರ ಆಶೀರ್ವಾದ ಹೊಡ್ಯಕ್ ಹೋಗಿ ಕಲ್ಲು ಕಟ್ಟಿಗೆ ಆಶೀರ್ವಾದ ಪಡೆಯಕ್ ಹೊಂಟ್ರಿ ಅದ ಕಲ್ಲು ಕಟ್ಟಿಗೆ ಆಶೀರ್ವಾದ ಪಡೆಯಕ್ ಹೊಂಟ್ರಿ ದೇವ್ರ ಆಶೀರ್ವಾದ ಪಡೆಯಕ್ ಹೊಂಟ್ರಿ ಅಂದ್ಮೇಲೆ ದೇವರಿಗೆ ಆಕಾರ ಮಾಡಿದ್ದು ಅರಿವಿಗೆ ಆಕಾರ ಇರ್ತೇನು ಅರಿವಿಗೆ ಆಕಾರ ಇರ್ತೇನೆ ನಿಮ್ಮ ಅರಿವಿಗೆ ಆಕಾರ ಇಲ್ಲ ಅರಿವು ಆಕಾರ ಅರಿವಿನೊಳಗೆ ತೋರಿದಂತ ಆಕಾರ ನಾವು ಅಂತ ಅರಿವಿನೊಳಗೆ ತೋರಿದ್ದಿಲ್ಲ ಆಕಾರ ಶರೀರಾದಿ ಆಕಾರ ಎಲ್ಲ ತೋರಿದ್ದು ಅರಿವಿನೊಳಗೆ ತೋರಿತ್ತು ಅರಿವಿಗೆ ತೋರಿತ್ತು ತೋರಿದ್ದು ಇವಕ್ಕ ಅರಿವು ತೋರಿತ್ತು ಇವಕ್ಕೆ ಅರಿವು ತೋರಿತ್ತೇನು ಅರಿವಿಗೆ ಇವು ತೋರಿದು ಇದ್ರಿಗೆ ಯಾರು ಅರಿವು ನೀವು ಶರೀರ ನೀವು ಅರಿವ ನೀವು ಅಂದ್ಮೇಲೆ ದೇವ್ರ ನೀವು ಅದಕ್ಕೆ ಅವ್ರು ಏನು ಹೇಳಿದ್ರು
ತತ್ ತ್ವಂ ಅಸಿ, ತತ್ ತ್ವಂ ಅಸಿ, ಅದು ನೀನಿದ್ದಿ. ಯಾವುದು? ಮೂರು ಅವಸ್ಥೆಗಳು, ಮೂರು ಅವಸ್ಥೆ ವಿಕಾರವನ್ನು, ಮೂರು ಶರೀರವನ್ನು, ಮೂರು ಅವಸ್ಥೆಗಳು ತೋರಿದ್ದನ್ನೆಲ್ಲ ತಿಳಿತಕ್ಕಂಥ ಅರಿವೇನಂತೆ ಅದ ನೀನಿದ್ದಿ. ಪರಮಾತ್ಮ ನೀನಿದ್ದಿ ಅಂತ ಅರ್ಥ ಮಾಡಿದ ತಪ್ಪು. ಪರಮಾತ್ಮ ನೀನಿದ್ದಿ ಅಂತ ಅರ್ಥ ಮಾಡಿದ ತಪ್ಪು. ಪರಮಾತ್ಮ ನೀರಿದೆ ಅಂದ್ರೆ ಪರಮಾತ್ಮ ಬೇರೆ ಅದ, ನಾವು ಬೇರೆ ಅದ, ಮತ್ತೆ ಬೇರೆ ಬಗ್ಗೆ ಕಾಯಂ ಉಳಿತು. ಅದು ಪರಮಾತ್ಮ ನೀರಿದೆ ಎಲ್ಲವನ್ನು ತಿಳಿತಕ್ಕಂಥ ಅರಿವು ಏನೈತಿ ಅದ ನಾನು, ಅದ ನೀನು, ಅದರಂತೆ ನೀನಂತ ಹೇಳಿಲ್ಲ. ವೇದಗಳು ಅದನ್ನ ಬಿಟ್ಟು ನೀ ಬೇರೆ ಇದಿ ಅಂತ ಹೇಳಿಲ್ಲ. ನಿನಗೆ ತೋರಿದ್ದ ನೀನಂತ ಹೇಳಿಲ್ಲ. ನೀನು ತೋರಿದ್ದನ್ನ ತಿಳಿದವ ನೀನು ಅಂತ ಹೇಳಿತ್ತು. ನಿನಗೆ ತೋರಿದ್ದ ತಿಳಿದವನೇನು ಅಂತ ಹೇಳಿತ್ತು, ಅದಲ್ಲ. ಆಮೇಲೆ ದೇವರು ನಿನಗೆ ಆಕಾರ ಇದ್ದನು ಇಲ್ಲ. ಮತ್ತೆ ನಿನಗೆ ಆಕಾರ ಇಲ್ಲ, ದೇವ್ರಿಗೆ ಆಕಾರ ಹೆಂಗ್ ಮಾಡಿದ್ವಿ? ನಿನಗೆ ಆಕಾರ ಇಲ್ಲ, ದೇವ್ರಿಗೆ ಆಕಾರ ಮಾಡಿದಿಲ್ಲ, ದೇವ್ರ ಪೂಜೆ ಮಾಡಕ್ ಹೊಂಟಿಗೆ ಆಕಾರ. ತಪ್ಪದು. ಈಗ ಶರೀರ ನೀನ ತಿಳ್ಕೊಂಡಿ, ಈ ಶರೀರ ಫೋಟೋ ನೀನು, ನಿನ್ನ ಫೋಟೋ ನೀನು, ನಿನ್ನ ಫೋಟೋ ನೀನು, ನಿನ್ನ ಫೋಟೋಕ್ ಮಾಡಿದ್ದ ಎಡಿ ಮಾಡಿ ನೀನು ಹೊಟ್ಟೆ ತುಂಬತದೆ, ನೀನ್ ನೀರಿಡ್ಕ ಹೋಗ್ತದೆ. ನಿನಗ ಏನಾಗು ವಿಚಾರ ತಪ್ತದೆ. ತಪ್ತದೆ ಇಲ್ಲ. ಹಂಗಾರೆ ದೇವ್ರ ಮೂರ್ತಿ ಮಾಡಿದ್ದು ನಿನ್ನ ಫೋಟೋಕ್ ಮಾಡಿದ್ದು ನಿನಗೆ ಹೆಂಗ್ ಮುಟ್ಟೋದಿಲ್ಲ, ಹಂಗ ದೇವ್ರ ಮೂರ್ತಿ ಮಾಡಿದ್ದು ದೇವ್ರಿಗೆ ಮುಟ್ಟೋದಿಲ್ಲ. ಅದಕ್ಕೆ ದೇವ್ರ ಪೂಜೆ ಮಾಡೋದು ಮುಖ್ಯತ. ದೇವ್ರ ಪೂಜೆ ಮಾಡ್ತೀವಿ ಅಂತ ಸುಣ್ಣ ಬಣ್ಣ ಬಿಡಬೇಕು, ಸುಣ್ಣ ಬಣ್ಣ ಬಿಡ್ತೀವಿ, ಪೂಜೆ ಹೇಳಿ ಮಾಡಿ. ಅದು ಸಂತೋಷ ಆಕೈತೆ. ಅದು ಸಂತೋಷ ಅಂತಕ್ಕಂಥ ಚೈತನ್ಯ ಅರಿವು ಐತೆ. ಯಾವ್ದು ಕರುವಿಲ್ಲ ಅದು ಜಡ, ಅರಿವಿಲ್ಲ ಜಡವನ್ನು ಬಿಡುವವನೇ ಜಡ. ಆಮೇಲೆ ದೇವ್ರ ಪೂಜೆ ಮಾಡ್ತಿರೋದು ಒಟ್ಟು ಮುಷ್ಕರ ಕೆಲಸ. ಹಿಂದೂ ಧರ್ಮ ಇದು ವಿಶ್ವ ಧರ್ಮ. ಮಾನವರಿಗೆ ಮೊತ್ತ ಮೊದಲ ದಾರಿ ತೋರಿಸಿದಂತ ಜೀವನ್ಮುಕ್ತರಾಗಲಿಕ್ಕೆ ದಾರಿ ತೋರಿಸ್ತಕ್ಕಂಥ ದಾರಿ ಧರ್ಮ ಯಾವುದು? ಹಿಂದೂ ಧರ್ಮ. ಇದನ್ನ ಅವನತಿ ತಂದವ್ರು ಯಾರು? ಇದನ್ನ ಅವನತಿ ತಂದವ್ರು ಯಾರು? ಸಿಟ್ಟು ಬರ್ತೈತಿ, ಹೇಳಿದರೆ ಸಿಟ್ಟು ಬರ್ತದೆ. ವ್ಯಾಸ 18 ಪುರಾಣ ಬರೆದು 18 ಕಥೆ ಬರೆದು 18 ಮೂರ್ತಿ ಮಾಡಿ ಕಥೆ ಹೇಳಿದ್ನಲ್ಲ, ಅದರಿಂದ ಧರ್ಮ ಕೆಟ್ಟು, ಅವನ ವ್ಯಾಸರಿಂದ ಧರ್ಮ ಕೆಟ್ಟಕೊತ ಬಂದು. ಹಿಂದೂ ಧರ್ಮ ಅರಿವಿನ ಧರ್ಮ, ಅರಿವನ್ನ ತಿಳ್ಕೊಂಡು ಉಳ್ಕೊಳ್ತಕ್ಕಂಥ ಧರ್ಮ. ಇದನ್ನ ಅಪಚಾರ ಮಾಡಿ ಮೂರ್ತಿ ಪೂಜೆ ಮಾಡಿ ಮೂರ್ತಿಗೆ ವರ್ಣ ಹಚ್ಚಿ ಸುಳ್ಳು ಕಥೆ ಹೇಳಿ ಸುಳ್ಳು ಹೇಳ್ಕೊಂಡು ಬಂದ. ವೇದಗಳನ್ನ ಅಧ್ಯಯನ ಮಾಡಿ ವೇದಗಳ ಅರ್ಥ ಸರಿಯಾಗಿ ತಿಳ್ಕೊಂಡು ಅದನ್ನು ಜನರಿಗೆ ತಿಳಿಸ್ಕೊಡ್ರಿ ಅಂತ ಹೇಳಿತನ ಕೊಟ್ವಿ. ಅದಲ್ಲ, ಯಾರಿಗೆ ಕೊಟ್ರಿ? ಅದನ್ನ ಬ್ರಾಹ್ಮಣರು ಯಾರು? ಬ್ರಾಹ್ಮಣರಿಗೆ ವೇದಗಳ ಅಧ್ಯಯನ ಮಾಡಿ ಅದನ್ನು ಜನರಿಗೆ ತಿಳಿಸ್ಕೊಡ್ಬೇಕಂತ ಕೊಟ್ಟಿದ್ದು ಸಮಾಜದವರು. ಅದು ವೇದಗಳ ಅಧ್ಯಯನ ಮಾಡಿ ತತ್ವ ತಮಾಷೆ ಅಂತ ವೇದಗಳ ಹೇಳಿದಾಗ ಅದರ ಅರ್ಥ ತಪ್ಪು ಮಾಡಿ ದೇವ್ರು ಬೇರೆ ಇದೆ ಅಂತ ಬಂದು ಪೂಜೆ ಮಾಡಕ್ಕೆ ತಪ್ಪು. ಅವ್ರ ತಪ್ಪು, ನಿಮ್ಗೆ ತಪ್ಪು ದಾರಿ ಹಿಡಿಸಿದ್ರು. ನಿಮ್ಮನ್ನೆಲ್ಲರನ್ನು ನಿಮಗೆ ತಿಳುವಳಿಕೆ ಇಲ್ಲ, ನಿಮ್ಮ ಜ್ಞಾನ ಇಲ್ಲ ಅಂತೇಳಿ ನಿಮ್ಮನ್ನ ಮತ್ತಷ್ಟು ಅಧ್ಯಯನ ಕೂಪಿದಾಗ ನುಗ್ಗಿಸ್ತೇವ್ರ ಅವರು. ನೀವು ಆ ಅಧ್ಯಯನ ಕೂಪಿದಾಗ ನುಗ್ಗಿಸ್ತಿರ್ಲೆ ಅವ್ರಿಗೆ ಬ್ರಾಹ್ಮಣರಿಗೆ ನರಕ ಹಾಕತ್ತೆ. ಮೊನ್ನೆ ಹೇಳ್ಬನ್ನ ಬೆಂಗಳೂರು ಹತ್ರ ರಾಮಹಳ್ಳಿ ಅಂತ ಐತಿ, ಅದು ದೇವಸ್ಥಾನ, ನಾಗದೇವತೆ ದೇವಸ್ಥಾನ ಮಾಡ್ಯಾರ. ನಾವು ಬ್ರಾಹ್ಮಣ ಶರ್ಮಾ ಅಂತೇಳಿ, ಸಿದ್ದರಾಮ ಶರ್ಮಾ ಅಂತೇಳಿ, ನಮ್ಗೆ ಅದು ಶ್ರೀನಿವಾಸ ಅಂತ ಒಂದು ಬ್ರಾಹ್ಮಣ, ಅದು ನಾನು ನಾಗದೇವತೆ, ನಾನು ಪೂಜೆ ಮಾಡು, ನಾನು ವಸ್ತಿ ಮಾಡಿಸು, ಗುಡಿ ಕಟ್ಸು, ಅಭಿಷೇಕ ಮಾಡು, ಯಜ್ಞ ಮಾಡು ಅಂತ ಹಚ್ಚಿ ಅವ್ನು ಕಡಕಿತ್ತು. ಎಲ್ಲ ನಮ್ಮನ್ನ ಕಡಕಿತ್ತು. 1 ದಿವಸ ಆರಾಮಿದ್ದು 4 ದಿವಸ 2 ಮಕ್ಕಳು ಈ ಥರ ಹಚ್ಚಿತ್ತು.
ಮೈಸೂರಿಗೆ ಹೋಗಿದ್ದೆ. ಮೈಸೂರಿಗೆ ಅವ್ರ ಅತ್ತೆ ಮಗು ತ್ರಾಸಿತ್ತು, ಹೋಗಿದ್ದೆ. ಅಲ್ಲಿಂದ ಬರುವ ಆಕೆಗೆ ಹೆಣ್ಮಗಳು ಅವ್ರ ಬನ್ನಿ ತಾಯಿ ಅಲ್ಲಿ ನೋಡಿದಕ್ಕೆ ತನ್ನ ದೇವಸ್ಥಾನ ಕರ್ಕೊಂಡು ಗೌರಮ್ಮ ಅಂತ ಅಲ್ಲಿ ನೋಡಿದ್ವಿ. ಅಲ್ಲಿ ಹಿಂಗೈತಿ ಪಿಸಾಚಿ ಇರುವಂತೇಳಿ. ಆ ಪಿಸಾಚಿ ಬರಬೇಡ ಅಂತ ಗಂಡು ಬಿಡ್ತಾರೆ. 3-4 ತಿಂಗಳು ಬರಬೇಡ ಅಂತ ಕಟ್ಟದು. ಬೇಡ ಬಿಡ್ಸಿ ಬಿಡೋ ನರಕ ನನಗೇನಾಗತ್ತೆ ಅಂತೇಳಿ. ತಿರುಗಿ ಮತ್ತೆ ತಿರುಗಿ ಮೊನ್ನೆ 12 ತಾರೀಕಿಗೆ ಪೆನ್ ಹಚ್ಚಿ ಬರಬೇಕ್ರಿ ನಾನು ಕರ್ಕೊಂಡ್ಬರ್ಬೇಕು ನಾವು ಅದಾಗ ಅವ್ನು ಹೇಳಿದ್ದೆ ಬ್ರಾಹ್ಮಣ ಶರ್ಮಾಗೆ. ಅಲ್ಲಿ 5 ಮಂದಿ ಅರ್ಚಕರು ನೇಮಿಸ್ಯಾರ ಬ್ರಾಹ್ಮಣರು. ಅವರು 5 ಮಂದಿ ಅರ್ಚಕರು ಬಂದ್ರು. ಹಿಂಗೆ ಇಲ್ಲಿ ತ್ರಾಸ ಮಾಡಿದ್ವಿ ನೆನಪಡಿಯೋರು. ನೀವು ಸುಳ್ಳು ಹೇಳಿ ಮೂರ್ತಿ ಪೂಜೆ ಮಾಡಕ್ ಇರ್ತಿರಲ್ಲ, ಅದು ಬಿಡ್ರಿ. ಆ ಮೂರ್ತಿ ನೋಟ್ಟು ಒಡೆದು ಹೊಳಿ ಕಾಣತ್ರಿ. ಇದೆ ನಿವರ ತತ್ವಜ್ಞಾನ ವೇದಗಳು ಏನ್ ಹೇಳೋದು ನಿವರ ಅರ್ಥ ಅನುಭವ ತಂದ್ಕೊಂಡು ನೀವು ಅನುಭವ ತಂದ್ರೆ ಜನರಿಗೆ ಕೇಳ್ಸಾಕಿದ್ರಿ ಅಂದ್ರೆ ಹಾಕಿದ್ರಿ. ನೀವು ಚಡಿಕೆ ಬಿಡ್ಕೊಂಡು ಜನರ ಮಡಿ ಹೊತ್ಕೊಂಡು ಜನರು ಮೋಸ ಮಾಡಕ್ಕೆ ಬಿಡಿದ್ರು. ಜನರಿಗೆಲ್ಲರೂ ದೇವರು, ಎಲ್ಲರಿಗೂ ಅರಿವು ಐತಿ. ಎಲ್ಲರೂ ದೇವ್ರ ಸ್ವರೂಪಿನಲ್ಲಿ ಅರಿವು ಅಲ್ಲ. ಎಲ್ಲರೂ ಅರಿವು ಇದ್ದಾಗ ಅವ್ರು ಅರಿವು ಅಲ್ಲ ಅಂತೇಳಿ ಅವ್ರ ಅರಿವಿಗೆ ಮೂರ್ತಿ ಮಾಡಿ ಪೂಜೆ ಮಾಡು ಯಜ್ಞ ಮಾಡು ಸುಳ್ಳು ಏನೈತಿ, ಸುಳ್ಳು ದಾರಿ ಏನೈತಿರಿ. ಅದಕ್ಕೆ ನಿಮ್ ಪಾಪ ಬಂದೈತಿ. ಬ್ರಾಹ್ಮಣರು ಗೊತ್ತಿಗೆ ನರಕ ಸತ್ಯ ಹೇಳ್ಬೇನಿ. ಹೌದಂದು ಒಪ್ಕೊಂಡ್ರು. ಏನ್ ಮಾಡಕತ್ತೀರಿ ನಾವು? ಪಂಚಾಮೃತ ಅಂತೀರಿ, ಅಮೃತ ಕೆಡ್ಲಾರದ್ದು. ತಾವಿಲ್ಲದು ಕೇಳಿಲ್ಲದಕ್ಕೆ ಅಮೃತ ಅಂತ. ಹಾಲು ಆಕಳ ಹಾಲು, ಆಕಳು ಉಚ್ಚಿ, ಆಕಳು ಮೊಸರು, ಆಕಳು ಸಗಣಿ ಅವು ಕೆಡುದಿಲ್ಲ. ಅವಕ್ಕೆ ಪಂಚಾಮೃತ ಹೆಸರಿಟ್ಟಿರಿಲ್ಲ. ಒಂದು ಕೆಡುದೆಲ್ಲ ಹೊಲದ ಕೆಡಲಾರ್ದು ಅಂತ ಹೇಳಿದ್ರೆ ಸುಳ್ಳು ಹೇಳಿರಿಲ್ಲ. ಅದಂತ ಕೂಳು ಸುಟ್ಟು ಬೋದಿ ವಿಭೂತಿ ಅಂತೇಳಿ ಸುಳ್ಳು ಹೇಳಿರಿಲ್ಲ. ಗಿಡದ ಬಿದ್ದಕ್ಕೆ ರುದ್ರಾಕ್ಷಿ ಅಂತೇಳಿ ಸುಳ್ಳು ಹೇಳಿರಿಲ್ಲ. ಸುಳ್ಳು ಸಮಾಜಕ್ಕೆ ಸುಳ್ಳು ಹೇಳಿ ಸುಳ್ಳನ್ನ ಕರೆ ಅಂತ ತೋರಿಸಿ ತಾವು ಸುಳ್ಳು ಹೇಳಿ ಒಂದು ಕರೆ ಹಾಕಂತ ಹೇಳಿ ತಾವು ಸುಳ್ಳು ಹೇಳ್ಕೊಂಡು ಜನರು ಮೋಸ ಮಾಡ್ಕೊಂತ ಜನರು ಅವ್ರ ದುಡ್ಡಿನ ಅಪರಿಸಿ ಹೋಗದಾಗ ಇರ್ತೀರಿ. ಇದು ನಾಚಿಕೆ ಬರ್ತದೆ. ನೀವು ಈ ಬ್ರಾಹ್ಮಣತ್ವ ಬಿಡಿದ್ರೆ ಬ್ರಾಹ್ಮಣರಾಗಿ ನಿಜವಾಗಿ ಬ್ರಾಹ್ಮಣರಾಗಿ ಬ್ರಹ್ಮಜ್ಞಾನವನ್ನು ಮಾಡ್ಕೊಳ್ಳಿ, ಸ್ವರೂಪ ಜ್ಞಾನ ಮಾಡಿಕೊಳ್ಳಿ. ಜನರು ಮಾಡ್ಕೊಂಡು ಆ ಜನರಿಗೆ ಸ್ವರೂಪ ಜ್ಞಾನ ಮಾರ್ಗ ತಿಳಿದು ಅದು ಬಿಟ್ಕೊಟ್ಟು ಬಿಡ್ರಿ. ಹೊರಗೆ ನೀವು ಬಂದು ಬಹಿರಂಗಕ್ಕೆ ಬಂದು ಪ್ರಾಮಾಣಿಕ ರೀತಿ ನಡ್ಕೋ. ಅದು ದೇವ್ರ ಪೂಜೆ. ಪ್ರಾಮಾಣಿಕತೆ ಒಬ್ಬರೊಬ್ಬರು ಪರಸ್ಪರ ನಾನೆಲ್ಲರೂ ಪರಮಾತ್ಮ ಸ್ವರೂಪಿನ ದೇವರ ನಾವು ಅದೀವಿ. ಎಲ್ಲರಲ್ಲಿ ಅರಿವು ಐತಿ. ಯಾರಿಗೂ ಮೋಸ ಮಾಡೋದು ಬೇಡ. ಎಲ್ಲರೂ ನೀತಿಯನ್ನು ನಡ್ಕೊಳ್ಳೋಣ ಅಂತೇಳಿ ಹೊರಗೆ ನಡ್ಕೋ. ಒಳಗೆ ನೀವು ಸ್ವರೂಪ ಜ್ಞಾನ ಬಂತು. ಎರಡೇ ಕೆಲಸ ಅದ. ಅದು ಬಿಟ್ಕೊಟ್ಟು ನೀ ಏನಾದ್ರು ಗೊಂಬಿ ಪೂಜೆ ಮಾಡ್ಕೊಂತ ಗೊಂಬಿ ಸುಣ್ಣ ಬಣ್ಣ ಮಾಡ್ಕೊಂತ ನಿಮ್ಮ ನರಕ ಕಾಯಂ ಕಟ್ಟಿಟ್ಟದ ಅಂತ ಸತ್ಯ ಹೇಳ್ಬೇಕು. ಅದು ಅವನು ಬ್ರಾಹ್ಮಣ, ವಿದೇಶದವನು ಬ್ರಾಹ್ಮಣ. ನೀ ಅದು ದೇವ್ರ ಪೂಜೆ ಮಾಡೋಕೆ ಇದ್ದವನು ನೀವು ಇಟ್ಟು ಬ್ರಹ್ಮಜ್ಞಾನ ಮಾಡ್ಕೊಳ್ಳೋದ್ಬಿಟ್ಟು ನೀನು ಸ್ವರೂಪ ಜ್ಞಾನ ಮಾಡೋದು ನಾನ್ಯಾರು ತಿಳ್ಕೊಳ್ಬಿಟ್ಟು ಇದನ್ನೆಲ್ಲ ಮಾಡ್ಕೊಂತ ಬಿಡ್ತೀರಿ. ಅನಂತ ಯಾಕೆ ಮಾಡಿರಿ, ಯಾಕೆ ಬರ್ತೀರಿ? ಅದಕ್ಕೆ ಭಾಷೆ ವೇದಗಳಿಗೆ ಭಾಷೆ ಬರ್ತೀನಿ, ಪುರುಷಿತ ಭಾಷೆ ಬರ್ತೀನಿ ಅಂತೇಳಿ ಎದ್ದೊತ್ತಂತ ಅರ್ಥ ಮಾಡಿ ಯಾಕೆ ಬರ್ಕೊಂಡು ಕೂತ್ರಿ? ಎದ್ದೊತ್ತಂತ ಅರ್ಥ ಪಡ್ಕೊಂಡು ದ್ವೈತ ಅಂದ್ರೆ ಒಬ್ರು ಅದ್ವೈತ ಅಂದ್ರೆ ವಿಶಿಷ್ಟ ಅದ್ವೈತ ಅಂದ್ರೆ ವಿಶಿಷ್ಟ ಹೆಂಗ ಜೈನ ನಾವು ಅಹಿಂಸವಾದಿ ಅಂದ್ರು ಶಿವಸವಾದಿ ಅಂದ್ರಿ. ನಾವು ಬೌದ್ಧರ ಏನಾರ ಹೆಸರಿಟ್ಕೊಂಡು ಗುಂಪು ಕಟ್ಕೊಂಡು ಬಡದಾಡಕತ್ತೀವಿ. ನಿಮ್ಮ ಸಮಾಧಾನ ದಾರಿ ಹಿಡಿದಿರಿ ಒಬ್ರು ಅಂತ ಹೇಳಿ ಹಚ್ಚಿ ಒಪ್ಕೊಂಡು ಇನ್ನೂ ನೀವೇ ಮಾಡಿ ಬಿಡ್ರಿ. ಆಡಂಬ ಏನೇನೋ ಕೆಲಸ ಸೀದಾ ದೇವರಂದ್ರೆ ಅರಿವು. ಜೀವ ಶಬ್ದದ ಅರಿವು. ಅರಿವು ಅಂದ್ರೆ ಯಾರು? ನಾವೆಲ್ಲರಲ್ಲಿ ಅರಿವು ಐತಿ. ನಾವು ಅರಿವು ರೂಪಿನಲ್ಲಿ ನಾವು ಎಲ್ಲ ತಿಳಿತೀವಿ. ಎಲ್ಲವನ್ನು ತಿಳಿತಕ್ಕಂಥವ್ರು ನಮ್ಮೊಳಗೈತೆ. ನಾವು ಅರಿವು ಸ್ವಲ್ಪಿ, ಎಲ್ಲರೂ ಅರಿವು ಸ್ವಲ್ಪಿ ಅಂದರೆ ಎಲ್ಲರಲ್ಲಿ ಎಲ್ಲರೂ ಒಪ್ಪನೆ. ನಾವೆಲ್ಲ ಭೇದ ಶರೀರ ರೀತಿಯಿಂದ ಭೇದ ಕಟ್ಟಿರ್ತದೆ. ಇರುವಿ ರೀತಿಯಿಂದ ಒಂದೇ ಇದೀವಿ. ಇರುವಿ ರೀತಿಯಿಂದ ಒಂದೇ ಇದೀವಿಲ್ಲ. ಇರುವಿ ರೀತಿಯಿಂದ ಪಂಚಮಹಾಭೂತಗಳು ವಿಕಾರ ಶರೀರನೇ ಎಲ್ಲರಿಗೂ. ಮತ್ತೆ ಎಲ್ಲರಿಗೂ ಅದ ಅರಿವು ಐತಿ. ಎಲ್ಲರಿಗೆ ಆಹಾರ ಅನ್ನ ನೀರು ಬೇಕ. ಎಲ್ಲ ಶರೀರಕ್ಕೂ ಅನ್ನ ನೀರು ಬೇಕು. ಒಂದು ಭೇದ ಎಲ್ಲೈತಿ. ನಾ ಬೇರೆ ನೀ ಬೇರೆ. ಯಾವ ರೀತಿ ಬಹಿರಂಗದಾಗ ಅಂದ್ರೂ ಭೇದ ಇಲ್ಲ, ಒಳಗಾದ್ರೂ ಭೇದ ಇಲ್ಲ. ಬಹಿರಂಗದಾಗ ಭೇದ ತೆಗೆದಿ ಪ್ರಾಮಾಣಿಕ ನೀತಿವಂತರಾಗಿ ನಡ್ಕೊಂಡು ಒಬ್ಬರು ಪರಸ್ಪರ ಎಲ್ಲರೂ ನಾವು ಒಂದ ಅಂತೇಳಿ ಒಳಗಾದ್ರೆ ನೀವು ನೀನು ಯಾರಿದೆ ಸ್ವರೂಪ ಜ್ಞಾನ ಮಾಡ್ಕೊಂಡ್ಬಿಡೋದು. ನೀ ಯಾರಿದೆ ಅದ ನಾನು ಎಲ್ಲವನ್ನ ಇರ್ತಕ್ಕಂಥ ಅರಿವನ್ನ ತಿಳ್ಕೊಳ್ಸ್ಬಿಟ್ಟು ಇರಕ್ತೀವಿ.
ಅದೇ ಸುಮ್ಮನೆ ಉದರಿ ಯೋಗ ಬೇರೆ ಏನ್ ಮಾಡ್ತೀವಿ ಸುಮ್ಮನೆ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಹೊಂದಿದ ತೋರದಯ್ಯ ಸುಖ ತೋರದು. ಅನುಭವಗಳು ಬೇಕಾದಂಗೆ ಕಟ್ಟಿ ಹೇಳಿ ಅರ್ಥ ಮಾಡಿ ಅನುಭವ ಬಿಟ್ಟರೆ ಅನುಭವ ಬಿಡುದು ಒಳ ಕಥೆ ಹೇಳಿದ್ರು ಬೆನ್ನ ಹತ್ತಿ ಆಡೋರು ಬೆನ್ನ ಹತ್ತಿ ಹೆಚ್ಚಾಗ ಮೂರ್ತಿ ಪೂಜೆ ಎಲ್ಲಿ ತನಕ ಮೂರ್ತಿ ಪೂಜೆ ಬಂದಾಗುದಿಲ್ಲ ಅಲ್ಲಿ ತನಕ ಹಿಂದೂ ಧರ್ಮದ ಉದ್ಧಾರ ಆಗುದಿಲ್ಲ. ಹಿಂದೂ ಧರ್ಮದ ಅವನತಿ ಬೆಳ್ಕೊಂತ ಹೋಗ್ತದೆ. ಅವ್ರದ್ದು ವಿರುದ್ಧ ಇದ್ದವ್ರು ದೇವ್ರೊಬ್ಬರ ಅದಾನ ಅಲ್ಲಿ ಅದನ್ನ ಇಲ್ಲದ ಅವರು ಧರ್ಮಗಳು ದೇವ್ರೊಬ್ಬನ ಅದಾನಂತಾರ. ಅಲ್ಲಿ ಮೇಲೆ ಅದಾನಂತ ಒಬ್ರು ಎಲೆ ಅದಾನಂತವ್ರು ಅದು ತಪ್ಪ. ಅರು ಎಲ್ಲಿ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಎಲ್ಲ ಕಡೆಗೂ ಸರ್ವವ್ಯಾಪಿ ಸರ್ವವ್ಯಾಪಿ ಅರು ಎಲ್ಲ ಕಡೆ ಅರಿವು ಇಲ್ಲದ ಯಾವುದೂ ಇಲ್ಲ. ಎಲ್ಲದೂ ಅರಿವಿನಾಗ ತೋರೈತಿ, ಅರಿವಿನ ಆಧಾರದಾಗ ತೋರೈತಿ, ಅರಿವಿನೊಳಗೆ ಅಡಗ್ತದೆ. ಅರಿವಿನ ಆಧಾರದಾಗ ತೋರೈತಿ, ಅರಿವಿನಾಗ ಅಡಗ್ತದೆ. ಎತ್ತರ ಅರಿವಿನಾಗ ತೋರೈತಿ, ಕೆಲಸನೂ ಅರಿವಿನ ತೋರೈತಿ, ನಿದ್ದೆ ಅರಿವಿನಾಗ ಅಡಗ್ತದೆ. ಅರಿವಿನಾಗ ತೋರಿದೊಂದು ಎತ್ತರ ಕೆಲಸ ಎರಡು ಅಡಗ್ತವೆ, ನಿದ್ದೆ ಮುಬ್ಬನು ಅಡಗ್ತದೆ. ಅರಿವು ಒಂದೈತಿ ಇಲ್ಲ, ನಿದ್ದಾಗ ಅರಿವು ಒಂದೈತಿ ಇಲ್ಲ, ನಿದ್ದಾಗ ನಿದ್ದಾಗ ಆರಾಮಿದ್ದಪ್ಪ ಆರಾಮ್ ನಿದ್ದೆ ಅಂತಂದು ಹೆಸರಿಗೆ ಬಂದು ಹೇಳ್ಬೇಕು. ಅರಿವಿದ್ದಲ್ಲಿ ಅದು ತಿಳಿದು ಹೇಳಿದ್ನಿಲ್ಲ. ಮೂರು ಅವಶ್ಯ ತಿಳಿತ ಬೇರೆ ಇದೆಯಲ್ಲ ನೀನು. ಆ ಬೇರೆ ಇದ್ದಂತ ಅರಿವು ನೀನು ತೋರಿದ್ದೀನಿ. ಯಾವುದು ತೋರಿಕೆ ನೀನು ಇರುವಿಕೆಲ್ಲ. ಅರಿವಿಕೆ ಆಧಾರ ಮೇಲೆ ತೋರಿಕೆ ಇತ್ತು, ತೋರಿಕೆ ಆಧಾರ ಮೇಲೆ ಇರುವಿಕಿಲ್ಲ. ತೋರಿಕೆ ಆಧಾರ ಮೇಲೆ ಇರುವಿಕಿಲ್ಲ, ಇರುವಿಕೆ ಆಧಾರ ಮೇಲೆ ತೋರಿಕೆ ಇತ್ತು. ತೋರಿಕೆ ಕೊಟ್ಟು ಅರಿವಿನೊಳಗೆ ತೋರೈತಿ, ಅರಿವಿನ ಅನ್ಯ ಭಾಗದಾಗ ತೋರೈತಿ, ಅರಿವಿನ ಅನ್ಯ ಭಾಗದಾಗ ತೋರೈತಿ. ಅರಿವಿನೊಳಗೆ ಇದ್ದಂದ್ರೆ ಇಲ್ಲ ಇಲ್ಲ, ಅರಿವಿನೊಳಗೆ ಇದ್ದಂದ್ರೆ ಇಲ್ಲ ಇಲ್ಲ. ಅರಿವಿನಾಗ ಅನುಭವ ಮಾಡ್ಕೊಂಡೆ ತೋರ್ತು. ಅರಿವಿನಾಗ ಅನುಭವ ಮಾಡ್ಕೊಂಡು ಅರಿವಿನಾಗಿನ ಅನುಭವ ತೆಗಿ. ಅನ್ಯಭಾವನ ತೆಗೆದಾಗ ನಿನ್ನ ಭಾವದಾಗ ನೀರಾಕರಿ, ದೇವರಾಕಿ ಅರುವ ನೀರು ಪರಿಪೂರ್ಣ. ಆ ಪರಿಪೂರ್ಣ ಇರುವನ್ನ ಅನುಭವ ತಂದ್ಕೊಂಡಿರ ಕಲ್ತ್ರ ಯಥಾರ್ಥ ಧ್ಯಾನ ಮಾಡಿ ವೇದಗಳ ತಮ್ಮಸಿ ಅಯಮಾತ್ಮ ಬ್ರಹ್ಮ ಜ್ಞಾನಮ್ಮ ಆನಂದಂ ಬ್ರಹ್ಮ ಸರ್ವಂ ಕಲ್ವಿದಂ ಬ್ರಹ್ಮ. ಎಲ್ಲರಿಗೂ ಅರಿವು ಐತಿ, ಎಲ್ಲವರು ಅರುರೂಪಿನ, ಇದೆಲ್ಲರೂ ಅರುರೂಪಿನ. ಅರಿವಿನೊಳಗೆ ಭಿನ್ನ ರೂಪದಿಂದ ತೋರೈತಿ. ಕಪ್ಪಿ ಸೊಪ್ಪಿನ ಬೆಳ್ಳಿ ಅರಿವಿನ ಕಪ್ಪಿ ಸೊಪ್ಪಿನ ಬೆಳ್ಳಿ ಇತ್ತಂತ ಕಂಡೈತು, ಬೆಳ್ಳಿ ಅರಿವು ಇಲ್ದ ಕಪ್ಪಿ ಸೊಪ್ಪಿನ ಬೆಳ್ಳಿ ಅಂತ ಕಂಡೈತು. ಬೆಳ್ಳಿ ಅರಿವಿನಾಗ ಕಾಣ್ತೀರ ಅದು ಕಪ್ಪಿ ಸೊಪ್ಪಿನ ಬೆಳ್ಳಿ. ಕಪ್ಪಿ ಸೊಪ್ಪಿನ ಬಿಡುವು ಬೆಳ್ಳಿ ಅರಿವಿನಾಗ ಬೆಳ್ಳಿ ಅರಿವು ಮೊದಲ ಐತೆ ಅಂತ ತಿಳ್ಕೊಂಡು ಕಪ್ಪಿ ಸೊಪ್ಪಿನ ಬೆಳೆದು ಬೆಳ್ಳಿಗೆತ್ತೆ ಕಾಣುತ್ತೆ. ಮೊದಲ ಹಾವಿನ ಅರಿವು ಐತಿಂದ ಹಾಕಿದಾಗ ಹಾವು ಕಾಣಿ. ಹಾವಿನ ಅರಿವು ಹಾಕಿದಾಗ ಹಾವು ಕಾಣ್ತಿದ್ದೇನೆ. ಮೋಟು ಮರದ ಕಳ್ಳನ ಕಂಡಿ, ಕಳ್ಳನ ತಿರುಗಿ ಅರಿವು ಮೊದಲ ಐತೆ ಮೋಟು ಮರದ ಕಳ್ಳನ ಕಂಡಿ. ಕಳ್ಳನ ತಿರುಗಿ ಮೂರು ಮರದ ಕಳ್ಳನ ಕಾಣ್ತಿದ್ದೇನೆ. ಅದಕ್ಕೆ ಅರಿವು ಮೊದಲ ಐತಿ, ಅರಿವಿನಾಗ ಎಲ್ಲ ತೋರೈತಿ, ಅರಿವಿನಾಗ ತೋರೈತಿ. ಅರಿವಂತ ತಿರುಗಿ ಅದ ಅರಿವಿನಾಗ ತರ್ತಾರೆ. ಯಥಾರ್ಥ ಜ್ಞಾನ ಆದ್ರೆ ಮೂಟು ಬರ ಕಳ್ಳಂತ ತಿಳ್ಕೊಂಡು ಕಳ್ಳನಿಗತ್ತೆ ಹೆದರಿಕೆ ಅದು. ಅದ ತಿರುಗಿ ಮೂಟು ಬರ ಅದು ಕಳ್ಳ ಹೋಗಲ್ಲ ಅಂತ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಕಳ್ಳ ಇಲ್ದಂಗೆ ಆಯ್ತು. ಮೂಟು ಮರ ಹೋಗಿ ಅದ ಹಾವ ಅಲ್ಲ ಆತು, ಹಗ್ಗ ಆತು. ಕಪ್ಪಿ ಸಿಪ್ಪ ಬೇಳೆ ಅಲ್ಲ ಅಂತ ಕಪ್ಪಿ ಸಿಪ್ಪ ಆತು. ಇದಕ್ಕಿದ್ದಂಗೆ ತಿಳಿದು ಅದಕ್ಕೆ ಯಥಾರ್ಥ ತಿಳಿದ್ರೆ ಅರಿವು ಐತಿ, ಯಥಾರ್ಥ ತಿಳಿದ್ರೆ ಎಲ್ಲ ಅರಿವು ಐತಿ. ಯಥಾರ್ಥ ತಿಳಿದು ತಪ್ಪು ಕಲ್ಪದಾಗ ಅರಿವಿನ ಅನ್ಯ ಕಲ್ಪದಾಗ ಜಗತ್ತು ಹೋತು. ಅರಿವಿನ ಅನ್ಯ ಕಲ್ಪದ ಜಗತ್ತು ತೋರಿತು ಹೊರತು ಅರಿವಿನ ಅನ್ಯ ಭಾವದ ನಿನ್ನ ಭಾವದ ಜಗತ್ತಿಲ್ಲ, ನಿನ್ನ ಭಾವದ ಜಗತ್ತಿಲ್ಲ, ಅನ್ಯ ಭಾವದ ಜಗತ್ತಿಲ್ಲ. ಅದು ಎದ್ ಪ್ರಕಾರ ಅಂದ್ರೆ ನೀವು ಒಬ್ಬನ ಕುಂತಿರ್ತಿ, ನಿನ್ನ ಭಾವದ ನೀ ಇರ್ತೀರಿ, ಯಾರು ಕಾಣೋದಿಲ್ಲ. ಭಾವ ಬಿಟ್ಟು ಅನ್ಯ ಭಾವ ಬಂದಾಗ ಯಾರು ಬಂದ್ರು ಇವ್ರು ಬಂದ ಅದು ಅಂದ್ರೆ ನಿನ್ನ ಅನ್ಯ ಭಾವದಾಗ ಅದು ಕಟ್ಟದ್ದು. ಇಡೀ ಜಗತ್ತು ಕಟ್ಟದ ಅನ್ಯ ಭಾವದಾಗ, ನಿನ್ನ ಭಾವದಾಗಲ್ಲ. ನಿನ್ನ ಮರ್ತೀವಿ, ನಿನ್ನ ಮರ್ತ ಅನ್ಯ ಭಾವದ ಬಂದು ಜಗತ್ ಕಂಡದ್ದು. ನಿನ್ನ ಮರ್ತೀವಿ, ನಿನ್ನ ಅರ್ಥ ನಿನ್ನೊಳಗೆ ನೀವು ಉಳ್ಕೋ ಜಗತ್ತಿಲ್ಲ. ಇದು ಜಗತ್ತು ನಿನಗೇನು ಮಾಡೇನೂ ಇಲ್ಲ. ನನಗೆ ಅದನ್ನು ಮಾಡಿದ್ದೆ, ಇದು ಮಾಡಿದ್ದೆ, ಹಂಗಾಗಿದ್ದಿ, ಹೆಂಗ ಅದು ಸುಳ್ಳ, ಎಲ್ಲ ಸುಳ್ಳ. ತೋರಿಕೆಯಾಗ ಆಗೈತಿ, ಇರುವಿಕೆಯಾಗ ಕಾಮನ್ ಬಿಲ್ 7 ಬಣ್ಣ ತೋರಿಕೆಯಾಗ ಕಾಣ್ತದೆ, ಇರುವಿಕೆಯಾಗ
ಇರುಕೆ ಹಿಡಿಯಕ್ಕೆ ಹೋದ ಕಾಮನ್ ಬೆಲ್ಲೈತೆ ಇಲ್ಲ ಅದಲ್ಲ. ಅದರಂತೆ ಈ ಜಗತ್ತು ತೋರಿಕೆ ಆಗೈತಿ, ಇರುವಿಕೆ ಆಗಿಲ್ಲ. ಅದಕ್ಕೆ ತೋರಿಕೆ ಅರಿವಿನ ತೋರಿಕೆ ಆಗೈತಿ, ಅರಿವಿನ ಅನ್ಯ ಭಾಗದಾಗೈತಿ. ಅದಕ್ಕೆ ಅರಿವಿನೊಳಗಿನ ಅನ್ಯ ಭಾಗ ತೆಗಿ, ನಿನ್ನ ಭಾಗದಾಗ ನೀವು ನೀವು ಪೂರ್ಣ ಅರಿವಾಯ್ತು. ಪರಮಾತ್ಮನ ಸಿದ್ಧಿ ಮಾಡಿ ಸೊಳಮಗ ಎಲ್ಲರೇ ಹಾಕಿರು. ಪರಮಾತ್ಮನ ಸೊಳಮಗ ಎಲ್ಲರೇ ಹಾಕಿರು. ಸುಳಿಮಗ ಸುಳಿಮಗ ಅಂದ್ರೆ ಅಜ್ಞಾನ, ಮಾಯಾದಾಗ ಹುಟ್ಟಿ ತೋರೇ ನಾವು. ಮಾಯಾದಾಗ ತೋರಿದ್ದು ಪರಮಾತ್ಮ. ದೇವ್ರ ಹುಟ್ಟು ತೋರಿದ್ದು ಅಜ್ಞಾನ ಮಾಯಾದಾಗ. ದೇವ್ರ ಹುಟ್ಟು ಬೇರೆ ತೋರಿದ್ದು ಒಡ್ಡುಡ್ತಿತ್ತು, ಹೇಳಿದ್ದು ಕೇಳಿದ್ದು ಹುಟ್ಟು ಮಾಯಾದಾಗ, ಅಜ್ಞಾನದಾಗ. ನಿನ್ ಜ್ಞಾನದೊಳಗೆ ಏನೂ ಇಲ್ಲ. ಅದಕ್ಕೆ ಯಾವ ದೇವ್ರ ಸುದ್ದಿ ಮಾಡ ದೇವ್ರು ಹೆಂಗಾರ ಹಾಕೋರು. ನಾವು ಹೆಂಡತಿ ಒಬ್ಬಕಿದ್ರೆ ಮಾಡ್ಕೊಳ್ಳಿ, 14 ಮಂದಿ ಮಾಡ್ಕೊಳ್ಳಿ, 14,000 ಮಂದಿನೇ ಮಾಡ್ಕೊಳ್ಳೋದು. ಹಾಕತ್ತಿದ್ವಿ ನಿಮಗೆ ತಗೊಂಡೇ ಮಾಡೋದು, ಇನ್ನು ಕತ್ತಿ ನೋಡ್ಕೊಳ್ಳಿ. ಅದಕ್ಕೆ ಯಥಾರ್ಥ ಜ್ಞಾನ ಮಾಡ್ತೀವಿ. ಯಥಾರ್ಥ ಜ್ಞಾನ ಮಾಡ್ಕೊಳ್ಳೋದು ಸುಲಭ ಮಾಡ್ಕೊಳ್ಳಾರ್ದಕ್ಕೆ ತಪ್ಪು ತಿಳುವಳಿಕೆ ಮಾಡ್ಕೊಂತ, ತಪ್ಪು ತಿಳುವಳಿಕೆ ಇವ್ರ ಕತ್ತಿ ಹೇಳ್ಕೊಂತ ನಮ್ಮ ದಾರಿ ತಪ್ಪಾರ. ಬೇಕಾದ ಸ್ವಾಮಿನ, ಜಗದ್ಗುರುನ, ಬ್ರಾಹ್ಮಣನ, ಬೇಕಾದ ಜ್ಞಾನಿನ, ಬೇಕಾದ ಜ್ಯೋತಿಷ್ಯರನ್ನ ಹುಟ್ರು ಬಂದು ನನಗೆ ಸಿದ್ಧ ಮಾಡಿಕೊಡು. ಜಗತ್ತೆಲ್ಲ ನಿನ್ನ ಭಾವದಾಗ ತೋರುತ್ತೆ, ನಿನ್ನ ಅರಿವು ತೋರುತ್ತೆ, ನಿನ್ನ ಅರಿವು ಬಿಟ್ಟು ತೋರುತ್ತೆ. ಅರಿವು ಬಿಟ್ಟು ಜಗತ್ ತೋರುತ್ತೆ, ಅರಿವಿನ ತೋರುತ್ತೆ. ಅರಿವಿನಾಗ ಐತೆ ಇಲ್ಲ, ಅರಿವಿನಾಗ ಅನ್ಯ ಭಾಗದಾಗ ಐತೆ. ಅರಿವಿನ ಅನ್ಯ ಭಾಗದ ಜಗತ್ತೈತು, ನಿನ್ನ ಅರಿವಿನ ಭಾಗದ ಜಗತ್ತಿಲ್ಲ. ನೀ ಅರಿವಿನ ಭಾಗ ಬಿಟ್ಟಿದ್ರಿ, ಮರಿವಿನ ಭಾಗದಾಗ ಬಂದಿದ್ರಿ. ಸುಳ್ಳು ಜನರಿಗೆ ಸುಳ್ಳು ಹೇಳಿ ಅದು ದೇವ್ರ ಪೂಜೆ ಮಾಡೋದು, ಇದು ದೇವ್ರ ಪೂಜೆ, ಅದಕ್ಕೆ ಸುಣ್ಣ ಬಡಿ, ಅದಕ್ಕೆ ಬಣ್ಣ ಬಡಿ. ಯಾಕಪ್ಪ ಈಗಪ್ಪ ಮುಂದೆ ಬಂದಿರ್ತಾರೆ ಪಂಚಕ್ಲೇಶಿಗಳು. ಎಲ್ಲದು ಅನ್ಯ ಭಾಗದಾಗ, ಅನ್ಯ ಭಾಗದಾಗ ಅನ್ಯ ಭಾಗದಾಗ ಅಜ್ಞಾನದಾಗ 5 ದುಃಖ. ಅಜ್ಞಾನ ಇರ್ಬೇಕಂದ್ರೆ 5 ದುಃಖ ಇದೆ. ನಿನ್ನ ನೀ ಅರಿವನ್ನು ಮರ್ತಿದಿ, ನಿನ್ನ ಇರುವನ್ನ ನಾನು ಹೆಂಗದೀನಿ ಯಥಾರ್ಥ ಇದ್ದದ್ದನ್ನು ಮರ್ತಿದಿ, ಇರೋದನ್ನ ಆರೋಪ ಮಾಡ್ಕೊಂಡು ಇರೋ ಜಗತ್ತು ಐತೆ ಅಂತ ತಿಳ್ಕೊಂಡು, ಅದರಾಗ ಸುಖ ಐತೆ ಅಂದ್ಕೊಂಡು, ಅದರಿಂದ ಸುಖ ಹೊಂದ್ಬೇಕಂತ ತಿಳ್ಕೊಂಡು ಕುಂತಿದ್ದು ದುಃಖ ಆಗಿದೆ. ಅದ ನಿಜವಾದದ್ದು, ತೋರಿದ್ದ ನಿಜವಾದದ್ದು, ತೋರಿಕೆಗೆ ಆಧಾರ ಆದ ಅರಿವು ನಿಜವಾದದ್ದು. ಅರಿವು ಮತ್ತೆ ಬಿಟ್ಟಿವಿ, ನಮ್ಮ ಅರಿವನ್ನ ನಾವು ಮರ್ತೀವಿ. ಅರಿವನ್ನ ನಾವು ಮರ್ತು ತೋರಿದ್ದರ ಮೇಲೆ ಅಂತೀವಿ. ಅರಿವನ್ನ ಮರ್ತು ತೋರಿದ್ದರ ಮೇಲೆ ಅಂತೀವಿ. ತೋರಿದ್ದ ದುಃಖನ ಕೊಡುದು, ವಿಕಾರ ಆಗೋದು. ತೋರಿದ್ದು ಇದ್ದದ್ದಲ್ಲ, ತೋರಿದ್ದು ಇದ್ದದ್ದಲ್ಲ, ತೋರಿದ್ದು ವಿಕಾರ ಆಗೋದು, ಇಲ್ದಂಗೆ ಆಗೋದು. ಅದಕ್ಕೆ ಯಥಾರ್ಥ ಜ್ಞಾನ ಮಾಡ್ತೀವಿ. ಮತ್ತೆ ಕರೆದಿಲ್ಲ 27 ಕತೆ ಹೇಳುದು ಕೂಡ, 27 ಕತೆ ಹೇಳುದು, 27 ಪುರಾಣ ಅಂತದ್ದು ಎಲ್ಲ ಸುಳ್ಳ, ಎಲ್ಲ ಪುರಾಣ. ವಿಚಾರ ಮಾಡಿ ಯಥಾರ್ಥ ಜ್ಞಾನ ಮಾಡ್ಕೊಂಡು ಮುಕ್ತ ಆಗ್ಬೇಕು. ಸರಳ ಒಂದ ಬಾತ ಅರು ಅರು. ದೇವ್ರಂದ್ರೆ ಅರು, ದೇವ್ರಂದ್ರೆ ಅರು, ದೇವ್ರಂದ್ರೆ ಮತ್ತೆ ಏನೋ ಗೊಂಬೆ ಅಲ್ಲ, ಎಲ್ಲ ಗೊಂಬೆ ತೆಗದ ಅರಿವು. ಅರು ಅರು ಎಲ್ಲರಲ್ಲಿ, ಎಲ್ಲರೂ 3 ಲೋಕನ, 3 ವ್ಯವಸ್ಥೆನ, 3 ಶರೀರನ, 3 ಲೋಕದ ಕೂಡಿದ್ದ ವಿಷಯಾದಿಗಳನ್ನು ಎಲ್ಲವನ್ನ ಇರ್ತಕ್ಕಂಥ ಅರಿವು ನಮ್ಮ ನಾವು ಅರ್ಥಾಗ ಹೋದವು, ನಾವು ಅರಿವಿಕ್ಕವು ಇಲ್ಲ. ನಾವು ಅರ್ತೀವಿ, ನಾವು ಭಾವಿಸ್ಕೊಂಡಿವತ್ತದ. ತನ್ನ ಭಾವವೇ ದೈವ, ದೈವ ಬೀದಾದಿ ಬಂದ. ನಿನ್ನ ಭಾವನೆ, ನಿನ್ನ ಭಾವ ಭಿನ್ನಾಗಿ ಅದು ತೋರಿತ್ತು. ಅರಿವು ಭಿನ್ನಾಗಿಲ್ಲ, ಅರಿವು ಐತೆ, ಅರಿವು ರೀತಿ ಐತಿ, ಭಾವ ಭಿನ್ನಾಗೈತಿ. ಆ ಭಿನ್ನ ಭಾವನೆಗಳೆಲ್ಲನೂ ಅರ್ಥವನ್ನ ಭಿನ್ನ ಭಾವಗಳನ್ನು ತೆಗೆದು ಇರ್ತಕ್ಕಂಥ ಇಲ್ಲದೆ ಇರ್ತಕ್ಕಂಥ ಅರಿವನ್ನ ಅರಿಯವನ್ನ. ಅರಿವು ನೀನ, ಅರಿವು ನೀನ, ಅರಿವನ್ನ ಇರ್ತಾವ ನೀನ, ಮರುವನ್ನ ಇರ್ತಾವನೆ. ಅರಿವು ಮರುವು ಮೀರಿ ಇದ್ದಂತ ಅರಿವ ನಿಂದಿರು, ಅದ ನಿನ್ನ ಸ್ವರೂಪ. ಅದ್ರ ಹೊತ್ತಾಗಿ ಅರಿವು ತಾನೆಂದು ನಂಬಿದ ಮುಕ್ತಿ ಬರುತ್ತಿಲ್ಲ ನಿಗಮುಕ್ತಿ. ಎಷ್ಟು ಚಂದ ಹೇಳೋದು. ಅವ್ರು ಬಿಟ್ಟಾರ ಇವ್ರು ಗೊಂಬಿ ಜಾತ್ರೆಗೆ ಬಂದು ಬರೀ ಗೊಂಬಿ ಜಾತ್ರೆಗೆ ಹೋಗ್ಕೊಳ್ಳೋದು ಬರೀ. ಎಲ್ಲಿ ತನಕ ನಾವು ಗೊಂಬಿ ಜಾತ್ರೆ ಬಂದ್ ಮಾಡೋದಿಲ್ಲ, ಅಲ್ಲಿ ತನಕ ನಿವೇಳ ಸಾಮಾಜಿಕ ಶಾಂತಿ ಬರುದಿಲ್ಲ. ಗೊಂಬಿ ಜಾತ್ರೆ ಗೊಂಬಿನ ಗೊಂಬಿ ಮಾಡಿ ಗುರ್ತ ಮಾಡಿದ್ರೆ ನಮ್ಗೆ ಗುದ್ದಾಡಕ್ಕಿತ್ತೇವೆ.
ಮಮ್ಮಿ ಮಾಡಿ ಗುರ್ತ ಮಾಡಿದ್ದೆ. ಹಿಂದೂ ಧರ್ಮದ ಗುರ್ತದು, ಬೌದ್ಧ ಧರ್ಮದ ಗುರ್ತಿದ್ದು, ಜೈನ ಧರ್ಮ ಗುರ್ತಿದ್ದು, ಇಸ್ಲಾಂ ಧರ್ಮದ ಗುರ್ತಿದ್ದು, ಕ್ರೈಸ್ತ ಧರ್ಮ ಗುರ್ತಿದ್ದು ಅಂತ ಗುರ್ತ ಹಿಡ್ಕೊಂಡು ಕೂತಿದ್ರೆ ಗುದ್ದಾಡಕ್ಕೆ ನಾನು ಧರ್ಮ ಅದ ಗುರ್ತ ತೆಗೆದ್ರೆ ಅರು ಒಂದೈತಿಲ್ಲ. ಇಸ್ಲಾಮಲ್ಲಿ ಅರು ಐತೆ, ಕ್ರೈಸ್ತರಲ್ಲಿ ಅರು ಐತಿ, ಬೌದ್ಧರಲ್ಲಿ ಅರು ಐತಿ, ಜೈನರಲ್ಲಿ ಐತಿ. ಅರು ಬಿಟ್ಟು ಅವ್ರು ಏನೋ ಮಾಡ್ಯಾರ. ಅರಿವಿನ ಆಧಾರ ಮ್ಯಾಗ ಅವ್ರೆಲ್ಲ ಮಾಡ್ಯಾರ. ಅರಿವಿನ ಆಧಾರದಾಗ ಅನ್ಯಕಲ್ಪ ಮಾಡ್ಯವ್ರನ್ನ ಕಥೆ ಬರ್ಕೊಂತ ಹೋಗ್ಯಾರ. ಅರಿವಿನ ಆಧಾರಕ್ಕೆ ಬರೆದಂತ ಎಲ್ಲ ಕಥೆನ ಮರಿ ಅರಿವನ್ನ ಅರಿವಿನ ಆಧಾರದಾಗ ತೋರಿದ್ದನೆಲ್ಲ ಮರಿ ಅರಿವನ್ನ ಯಾವ್ದು ಆಧಾರ ಐತಿ ಅದನ್ನ ಆಧಾರದ ಮ್ಯಾಗ ತೋರಿದ್ದನ ಮರಿ. ಅದಕ್ಕೆ ಮತ್ತೊಂದು ಏರಿಕೆ ಅನಿಸಿದೆ. ಅದಕ್ಕೆ ಯಥಾರ್ಥ ಜ್ಞಾನ ಮಾಡಿಕೊಂಡಾಗ ಮುಕ್ತ ಆಗ್ತದೆ. ಆತ್ಮಜ್ಞಾನ ಅಂದ್ರೆ ತನ್ನ ಜ್ಞಾನ, ತನ್ನ ನಿಜ ಸ್ಥಿತಿಯ ಜ್ಞಾನ, ತನ್ನ ನಿಜವನ್ನು ಅರಿಯದೆ ಬೇರೊಂದು ದೇಹಾದಿಗಳು ನಾನಂತ ಆರೋಪ ಮಾಡ್ಕೊಂಡು ಆ ಆರೋಪ ನಾವು ಮಾಡ್ಕೊಂಡ್ವಿ. ನಮ್ಮ ಆರೋಪ ನಾವು ತೆಗಿದ್ವಿ. ನಮ್ಮ ಆರೋಪ ನಾವು ತೆಗಿಲ್ಲ, ನಾವು ಮುಕ್ತರಾಗೋದು. ಅದ್ರ ಮುಕ್ತರ ಆಗಕ್ಕೆ ಅಂತಃಕರಣ ಹೊಲಸಾಗೈತಿ. ಎದಕ್ಕಾಗೈತಿ? ಅಂತಃಕರಣ ಹೊಲಸಾಗೈತಿ. ಅದಕ್ಕೆ ಅಂತಃಕರಣ ಶುದ್ಧಿ ಸಲುವಾಗಿ ಗೊಂಬೆ ಪೂಜೆ ಮಾಡ್ತಾರೆ. ಅಂತಃಕರಣ ಗೊಂಬೆ ಪೂಜೆ ಮಾಡೋದು ಬಿಟ್ಟೋದಕ್ಕಾಗಿತ್ತು. ಆ ವಿಷಯಾದಿಗಳಲ್ಲಿ ತನ್ನ ಮರೆತ ಅನ್ಯಭಾವ ತಗೊಂಡು ಅನ್ಯಭಾವ ತೋರಿದ್ದನ್ನು ಖರೆ ತಿಳ್ಕೊಂಡು ಅದನ್ನ ಸಂತೋಷಗೊಳಿಸ್ತೀನಿ. ತೋರಿದಂತ ಆಕಾರ ಸಂತೋಷಗೊಳಿಸಕೊಂಡಿ. ಆಕಾರ ತೋರಿ ನಿರಾಕಾರ ತೋರಿಲ್ಲ. ಆಕಾರ ತೋರಿ ನಿರಾಕಾರ ತೋರಿಲ್ಲ. ಆಕಾರ ತೋರಿದಂತ ಆಕಾರನ ಖರೆ ಅಂತ ಹೇಳಿ ಆಕಾರನ ಸಂತೋಷಗೊಳಿಸಿಕೊಂಡೆ. ಆಕಾರದ ವಿಕಾರ ಹೋಗ್ತದೆ, ಸಂತೋಷ ಆಗುವುದಲ್ಲ. ಸಂತೋಷ ಅದ್ರಾಗ ಇಲ್ಲ ಇರೋದು. ಹಲೋ, ಯಾರು ನೀವು? ವಿದ್ಯಾಗಿರಿ ವಾರ ಗೊತ್ತಾ? ವಿದ್ಯಾಗಿರಿ ಕೇಳಿದ್ರಿ? ಸುವರ್ಣ ಪೆಟ್ರೋಲ್ ಪಂಪಿನ ಅಂತ ಬಾ. ಇಲ್ಲೇ ಲಕ್ಷ್ಮೀನಗರ ಎಲ್ಲಿದೆ? ಲಕ್ಷ್ಮೀನಗರ ಇತ್ತ ಮಾತಾಡ ದನಕಾಯನ. ಹಲೋ ತೋರಿದ ಆಕಾರ ತೋರಿಸಿ ಆಕಾರನ ಖರಿ ಅಂತ ತಿಳ್ಕೊ. ಆಕಾರ ಸಂತೋಷಗೊಳಿಸಕ್ ಹೊಂಟ್ರಿ. ಆಕಾರ ಸಂತೋಷ ಆಕತ್ತಲ್ಲ, ಅದು ವಿಕಾರ ಆಕತ್. ಸಂತೋಷ ಆಗೋದಲ್ಲ, ಅದು ಇರುವುದಲ್ಲ, ಅದು ಇದ್ದದ್ದು ಇಲ್ದಂಗ ಆಕತ್. ತೋರಿದ್ದು ಅಡಗ್ತದೆ. ತೋರಿದ್ದನ್ನ ಸಂತೋಷಗೊಳಿಸಕ್ ಹೊಂಟ್ರಿ. ನೀ ಇದ್ದವ ಸಂತೋಷ ಸಮಾಧಾನದಿಂದ ಇಡೋದು ಬಿಟ್ಟಿದಿ. ತೋರಿದ್ದನ್ನ ಸಮಾಧಾನ ಮಾಡಕ್ ಹೊಂಟಿ. ದೇವ್ರ ಪ್ರೀತ್ಯರ್ಥವಾಗಿದೆ. ದೇವ್ರ ಪ್ರೀತ್ಯರ್ಥವಾಗಿದೆ. ಅರು ಎಲ್ಲ ಪ್ರೀತ್ಯರ್ಥ ಆಗತ್ತೆ. ಅರುವೈತೆ. ಹಲೋ ಲಕ್ಷ್ಮೀನಗರ ಲಕ್ಷ್ಮೀನಗರ ಅಲ್ಲೇ ಅನ್ನದಾನ ಕೃಪಾ ಅಂತ ಕೇಳು. ಬರ್ತಾರೆ ಸುವರ್ಣ ಪೆಟ್ರೋಲ್ ಪಂಪ್ ಹಾಕ್ಲಕ್ಕೆ. ಈಗ ನಡೆದ ಲಕ್ಷ್ಮೀನಗರ ಬಾ. ಆತ್ಮಾನಂದ ನಿಲಯ ಲಕ್ಷ್ಮೀನಗರ ಸುವರ್ಣ ಪೆಟ್ರೋಲ್ ಪಂಪಿನ ಅಂತೇಳಿ. ಒಬ್ರು ಮಾತಾಡ್ರಿ ಚಂದಾಗ. ಶಿವಪೂಜೆ ಕಂಡು ಬಿಟ್ಕೊಂತೆ. ಬರ್ಬೇಕು ಇದಕ್ಕೆ ಬಿಡ್ಬೇಕು. ಏನು ಅರಿವಿನ ಆಧಾರ ತೋರಿದಂತ ಆಕಾರನ ಅದ ಕರಿ ಅಂತೇಳಿ ಅದಕ್ಕೆ ಆಕಾರ ಸಂತೋಷಗೊಳಿಸಕೊಟ್ಟಿ. ಅರಿವು ಬಿಟ್ಟು ಬೇರೆ ಇದೆ ಅಂತ ಯಾವ ವೇದನೂ ಹೇಳಿಲ್ಲ. ಇನ್ನು ಅರಿವು ಬಿಟ್ಟು ನೀವು ಬೇರೆ ಇದೆ ಅಂತ ದೇವ್ರು ಯಾರು ಹೇಳಿಲ್ಲ. ದೇವ್ರಂತಾನೆ ಎಲ್ಲವೂ ದೇವ್ರ. ಮೊದಲಿನ ಸಂಸ್ಕಾರ ಏನಿತ್ತು? ಭಾರತೀಯ ಸಂಸ್ಕಾರ ಏನಿತ್ತು? ಮೊದಲಿಂದ ಮಾತೃದೇವು, ಪಿತೃದೇವು, ಭ್ರಾತೃದೇವು,
ಒಬ್ಬರಿಗೊಬ್ರು ದೇವರು ಅಂದ್ರೆ ಎಲ್ಲರಲ್ಲಿ ದೇವರು ಅದು, ಎಲ್ಲರೂ ಪರಮಸ್ವರೂಪಿಗಳದು ಅಂತ ಹೇಳಿ ಸಮಭಾವದಾಗಿತ್ತು. ಅದ್ ತೆಗೆದು ಇವ್ರಿಗೆ ಕತ್ತಿ ಬರ್ಕೊಂಡು ಪುರಾಣ ಬರೆದು ಬಂಬಿ ಮಾಡಿ ಜಾತಿ ಮಾಡೋ ಕತ್ತಿ ಅದಲ್ಲ ಕೆಟ್ಕೊಂತ ಬಂತು. ಅಲ್ಲಿದ್ದ ಕೆಟ್ಕೊಂತ ಮೊದಲು ವೇದದೊಳಗೆ ಗೊಂಬಿ ಪೂಜೆ ಇದ್ದಿಲ್ಲ. ವೇದ ಕಾಲದಾಗ ಗೊಂಬಿ ಪೂಜೆ ಮೂರ್ತಿ ಪೂಜೆ ಇದ್ದಿಲ್ಲ. ಎಲ್ಲ ಹೊಡೆದು ಹಾಕಿ ಅಷ್ಟೊಂದು ಧ್ಯಾನ ಇತ್ತು, ಇವತ್ತು ಧ್ಯಾನ ಇತ್ತು. 4 ಮಂತ್ರ ಏನ್ ಹೇಳ್ತಾರೆ, ಈ ಬೇರೆ ಇದೆ ಅಂತ ಹೇಳಿ ದೇವ್ರು ಬೇರೆ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಸುಮ್ಮನೆ ಅರ್ಥ ಮಾಡ್ಕೊಂಡು ಏನಾರ ಕಥೆ ಬರ್ಕೊಂಡು ಭಾಷೆ ಬರ್ತದೆ. ಭಾಷೆ ಮಧ್ವಾಚಾರ್ಯ ಒಂದು ಮನೆ ಭಾಷೆ ಬರ್ತದೆ, ಶಂಕರಾಚಾರ್ಯ ಒಂದು ಭಾಷೆ ಬರ್ತದೆ, ರಾಮಾನುಜಾಚಾರ್ಯ ಭಾಷೆ ಬರ್ತದೆ, ರೇಣುಕಾಚಾರ್ಯ ಭಾಷೆ ಬರ್ತದೆ. ಇದನ್ನ 8 ಭಾಷೆ ಬರ್ತದೆ ಅಂತ ಅರ್ಥ. ಏನರ್ಥ ಗೊತ್ತು? 28 ಅರ್ಥ. ಅವ್ರಿಗೆ ಅರ್ಥ ಒಂದೈತಿ, ಅರಿವು ಒಂದೈತಿ, ಅರ್ಥ ಒಂದೈತಿ, ಇರು ಒಂದೈತಿ. ಅದು 28 ಕಥೆ ಬಂದು ಎಲ್ಲ ಹದಗೆಡಿಸ್ಬಿಟ್ರು ಭಾರತೀಯ ಧರ್ಮ. ನಾ ಅಂದ್ರೆ ಸಿಟ್ಟು ಬರ್ತದೆ ಅಲ್ಲ. ಇದ್ದಂಗೆ ಐತಿ, ಕಂಡಿದ್ದಾಗ ಸಿಟ್ಟು ಬರ್ತದೆ. ಇದು ಮತ್ತೆ ಇದ್ದಂಗೆ ಬಡ್ಡಿ ಮಾಡಿ ಓದ್ದಂಗೆ ಐತಿ ಅದು. ಎಲ್ಲ ತೆಗಿ ನಿವಳ ಅನುಭವ ಸರ ದೇವರು ಅಂದ್ರೆ ಅರಿವು ಎಲ್ಲರಲ್ಲಿ ಅರಿವಿನ ಆಧಾರ ಮ್ಯಾಗ ಎಲ್ಲ ತೋರ್ತೈತಿ. ಅರಿವಿನ ಆಧಾರ ಮ್ಯಾಗ ಎಲ್ಲ ಅರಿವ ಹೆಚ್ಚಿಂದು, ಅರಿವಿನ ಹೊತ್ತ ಒಂದು ದೇವರು ಹೆಚ್ಚಿಂದಿಲ್ಲ. ಅರಿವಿನ ಹೊತ್ತ ಎಲ್ಲ ಅರಿವ ಸತ್ಯವಸ್ತು, ಅರಿವಿನ ಅರ್ಥ ತೋರಿದ್ದೆಲ್ಲ ಅಸತ್ಯವಸ್ತು, ತೋರಿದ್ದೆಲ್ಲ ಅಸತ್ಯ, ತೋರಿದ್ದೆಲ್ಲ ಮಿಥ್ಯ, ನಿರಾಕಾರ ನಿರ್ಗುಣ ಸತ್ಯ, ಮೀರಿರುವ ತಾನೇ ಸ್ವಸ್ಥ. ತೋರಿದ್ದೆಲ್ಲವೂ ಸುಳ್ಳು, ನಿರಾಕಾರ ನಿರ್ಗುಣ ಸತ್ಯ ಅಂತ ಹೇಳಿ ಅದನ್ನು ಹೇಳೋ ಕೆಲಸ ಇಲ್ಲ. ಸುಮ್ಮನೆ ಹೇಳು ಮೀರಿರುವ ತಾನೇ ಸ್ವಸ್ಥ. ಮೀರಿರ್ಬೇಕು ಮತ್ತೊಂದು ಏನಂತ ಮತ್ತೊಂದು ಏನು ಮತ್ತೊಂದು ಕತ್ತಿನೇ ಸುಳ್ಳ ಕತ್ತಿ ಬೆಳೆಸ್ಕೊಂತ ಹೊಂಟಿವಿ. ಶಬ್ದ ಬೆಳೆಸ್ಕೊಂತ ಶಬ್ದಾಡಂಬರ ಸಾಹಿತ್ಯ ಪರಿಷತ್ತು, ಶಬ್ದಾಡಂಬರ ಪರಿಷತ್ ಅದು. ಅದು ಶಬ್ದಾಡಂಬರ ಪರಿಷತ್, ಅನುಭವದ ಆಡಂಬರ ಪರಿಷತ್ ಅಲ್ಲ, ಅದು ಶಬ್ದಾಡಂಬರ ಪರಿಷತ್. ಏನ್ ಮಾಡಕತ್ತೀವಿ? ಸಾಹಿತ್ಯ ಪರಿಷತ್ ಕೋಟಿ ಗಟ್ಟಲೆ ಖರ್ಚು ಮಾಡ್ತೀವಿ. ಅನುಭವಕ್ಕೆ ಅನುಭವ ಸಾಹಿತ್ಯ ಅಲ್ಲದು, ಆಡಂಬರ ಸಾಹಿತ್ಯ, ಶಬ್ದ ಸಾಹಿತ್ಯ ಹೊತ್ತು ಅನುಭವ ಸಾಹಿತ್ಯ. ನವ್ರಿಗೊಂದು ಪ್ರೊಫೆಸರ್ ಬಂದು ಕೇಳಿದೆ, ಶಬ್ದ ಸಾಹಿತ್ಯಕ್ಕೂ ಅನುಭವ ಸಾಹಿತ್ಯಕ್ಕೂ ಫರಕ್ ಏನಿದೆ? ಅನುಭವ ಸಾಹಿತ್ಯ ಸಮಸ್ಥಿತಿ ಆಗೈತಿ, ಶಬ್ದ ಸಾಹಿತ್ಯ ವಿಕಾರ ಆಕತಿ. ಶಬ್ದ ಸಾಹಿತ್ಯ ವಿಕಾರ ಹಾಳಾಗಿ ಹೋಗ್ತೈತಿ. 20 ವರ್ಷದಿಂದ ಕೇಳಿನಪ್ಪ. ಅದು ಉಪಯೋಗ ಇಲ್ಲ. ಹೊರಗೆ ಬಂದು ಎಲ್ಲವೂ ನನ್ನಂತೆ ಅಂತಿದ್ರು. ಯಾರಿಗೆ ನೋವು ಆಗಲ್ಲ, ಶರೀರದಿಂದ ಮಾತಿನಿಂದ ಮನಸ್ಸಿನಿಂದ ಇನ್ನೊಬ್ರು ನೋವಾಗಲ್ಲ ಅನ್ಕೊಂಡು ಅದು ಅದ ಪೂಜೆ. ಅದು ಬಿಟ್ಟು ಏನಾರು ಮಾಡಿ ಅದಕ್ಕೆಲ್ಲ ಸುಣ್ಣ ಬಣ್ಣ ಬಡ್ಕೊಂಡು ಪೂಜೆ ಅದು ಅಭಿಷೇಕ. ಅದಕ್ಕೆ ನೀ ಪಂಚಾಮೃತ ಅಭಿಷೇಕ ಮಾಡ್ತೀವಿ, ನೀನು ಎಲ್ಲ ಕೆಡುದು ಇರ್ತಾನ ಕಲ್ಲು ಮೇಲೆ ಸುರುಕೋದು ಬಂದ್ರೆ ಅಭಿಷೇಕ ಅದನ್ನ ಉತ್ತಪ್ಪ ಅಂತ ಕೇಳಿ ಈಗಪ್ಪ ನೋಡಿ ನಿಮ್ಮ ನರಕ ಹಾಕದೆ ಅಂತ ಸತ್ಯ ಏನು ಬಿಟ್ಟು ಅಲ್ಲ ಸೇದ್ ಮಾಡಿಕೊಟ್ಟು ನಾ ಇಲ್ಲೇ ಕುಂದಿರ್ತೀವಿ ಬಾ ಕರೆದು ಯಾವ್ಯಾವದಲ್ಲ ಅನುಭವ ಸುಳ್ಳು ಹೇಳಕತ್ತೀವಿ ಜನರಿಗೆ. ಪಾಪ ಯಾವ ಜನರು ತಿಳುವಳಿಕಿರುವುದಿಲ್ಲ, ಅದಕ್ಕೆ ಅವ್ರಿಗೆ ದೇವ್ರು ಅದ ಅಂತ ಹೆದರಿ ಕೂಡ್ಸಿದ್ರು, ದಾರಿಯಾಗಿರ್ತಾರೆ. ಹೆದರಿ ಕೂಡ್ಸಿದ್ರೆ ಯಾರು ದಾರಿಯಾಗಿರುವುದಿಲ್ಲ. ಹೆದರಿ ಮಾಡ್ತಾರೆ ಹಿಂದಗಡೆ ದೇವ್ರಿಗೆ ಎಲ್ಲಿ ಎತ್ಕಲಿ ದೇವ್ರು ಸುಳ್ಳು ನಾವು ಮಾಡಿದ್ದ ಬರೋಬರುತ್ತೆ. ಎಲ್ಲರೂ ಕೆಡ್ಕೊಂಡ್ ಪಡ್ಕೊಂತ ಹೇಳ್ತಾರೆ ಬಿಡ ನೋಡ್ತಾರೆ. ದೇವ್ರು ಎಲ್ಲರದ್ದು ಎಲ್ಲರೂ ದೇವ್ರ ಸ್ವರೂಪಿನಲ್ಲಿ ಇರ್ತದೆ. ಇನ್ನೊಬ್ರಿಗೆ ನೋವು ಮಾಡ್ರೆ ಆ ನೋವು ನಮಗೂ ಬರ್ತೈತಿ. ನಾವು ಇನ್ನೊಬ್ರಿಗೆ ಏನ್ ಕೊಡ್ತೀವಿ ಅದಂತ ಹಿರಿಯ ನಮ್ಗೆ ಬರ್ತೈತಿ. ಅದಕ್ಕೆ ನಾವು ಇನ್ನೊಬ್ರಿಗೆ ಯಾವ ಕರ್ಮ ಮಾಡ್ತೀವಿ, ಒಳ್ಳೆ ಕರ್ಮ ಮಾಡ್ತೀವಿ, ಒಳ್ಳೇದಾಕತಿ, ಕೆಟ್ಟ ಲೌಕಿಕ ಪಾರಮಾರ್ಥಿಕ ದೃಷ್ಟಿಯಿಂದ ಎಲ್ಲರೂ ಒಂದೇ ಆಗಿರೋದ್ರೆ ಸುಮ್ಮನೆ ಇರುತ್ತೆ. ಈ ದೃಷ್ಟಿ ಬಿಟ್ಕೊಟ್ಟು ಏನಾರು ಮಾಡ್ಕೊತ ಹೋಗಿದ್ರೆ ಹಾಳಾಗಿ ಹೋಗ್ತಿಲ್ಲ. ಕಾಮರ್ಸ್ ಕಾಲೇಜ್ ಪ್ರೊಫೆಸರ್ MCOM ಅದು ಗುಡಿ ಕಾಡಾಡ್ ಸತ್ತಿದ್ದೆ, ಗುಡಿ ಕಟ್ಕೊಂಡು 9 ಎಕರೆ ಜಮೀನು ಹಿಡ್ಕೊಂಡು
ಏನ್ರಿ 3-4 ಗುಡಿ ಕಟ್ಟಿ 5 ಮಂದಿ ಹೆಚ್ಚಿಕನ್ನ ಹಚ್ಚಿ 1-20 ಆಕಳ ಮಾಡಿ ಬಂದವ್ರಿಗೆ ಉಣ್ಣಾಕ ತಿನ್ನಕ್ಕೆ ವ್ಯವಸ್ಥೆ ಮಾಡಿ ಅಷ್ಟು ಮಾಡಿದ್ರೆ ಅದು ಕಾಡೋದು ಬಿಟ್ಟಿಲ್ಲ. ಟ್ರಂಪ್ ಇದೆ ಕಾಡಕತ್ತಿ. ಇದು ಯಾರಿಂದ ಪರಿಹಾರ? ಅವ್ರು ಯಜ್ಞ ಮಾಡ್ಯಾರ, ಹೋಮ ಮಾಡ್ಯಾರ, ಹವನ ಮಾಡ್ಯಾರ, ಏನ್ ಬೇಕಾದ್ ಮಾಡ್ಯಾರ. ಏನ್ ಮಾಡಿದ್ರೆ ಅದು ಪರಿಹಾರ ಆಗಿತ್ತು. ಇದು ಹೆಂಗ್ ಪರಿಹಾರ ಆಗುದು? ಹೆಂಗ್ ಪರಿಹಾರ ಆಗುದು ಅಂದ್ರೆ ದೇವರು ಬಂಬಿ ಮಾಡಿ ಒಟ್ಟು ದೇವ್ರು ಒಡೆದು ಹೊಳಿಕಾನ. ಎಲ್ಲರಿಗೂ ಪರಮ ಸ್ವರೂಪ ಐತಿ, ಎಲ್ಲರೂ ಇದ್ದಾರೆ, ಎಲ್ಲರೂ ಪರಮ ಅರಿವಿನ ಅರ್ಥ ಮತ್ತೊಂದು ಅರಿವಿನ ಅರ್ಥ ತೋರಿದ್ದೆಲ್ಲ ಸುಳ್ಳು ತೋರಿಕೆ ಹೋಗೋದು. ಅಭ್ಯಾಸ ಮಾಡಕ್ ಕಲಿ, ಅದನ್ನ ಜನರಿಗೆ ಬೋಧ ಮಾಡು. ನೀವು ತತ್ವಶಾಸ್ತ್ರ ನಡಿಬೇಕು ಹೊರತು ಆಡಂಬರ ಎಲ್ಲ ಬಂದಾಗಬೇಕು. ಅಂದ್ರೆ ನೀನು ಕಲ್ಯಾಣ ಅಂತ ಹೇಳಿದ್ರು. ಯಾಕಪ್ಪ ಅದಕ್ಕೆ ಯಥಾರ್ಥ ಜ್ಞಾನ ಬೇಕು. ಎಲ್ಲಿ ಇದು ಈ ಹೊಸ ಕ್ರಾಂತಿ ಆಗ್ಬೇಕಾಗಿತ್ತು. ಈ ಮೂರ್ತಿ ಪೂಜೆ ಒಟ್ಟು ಬಂದ್ ಮಾಡ್ಬೇಕಾಗಿತ್ತು. ಮೂರ್ತಿ ಪೂಜೆ ಅಂತ ಆಡಂಬರ ಕೆಲಸ ಇರ್ತದೆ. ಮೂರ್ತಿ ಪೂಜೆ, ಮೆರವಣಿಗೆ, ತೇರು ಪಲ್ಲಕ್ಕಿ ಬೆಂಕಿ ಹಚ್ಬೇಕು. ತೇರು ಪಲ್ಲಕ್ಕಿ ಬೆಂಕಿ ಹಚ್ಚಿದ ಜ್ಞಾನಿ. ಅತಿರೇಕ ಆಗಿದೆ, ಅತಿರೇಕ ಆಗಿದೆ, ಅತಿರೇಕ ಎಲ್ಲ ಕಡೆ ಆ ದೇವ್ರಿಗೂ ಇದು ಪೇಪರ್ ತುಂಬ ಬರೀ ಅದ್ರ ಮೆರವಣಿಗೆ ಇದು ಮಾಡ್ರಿ. ಯಾವ ಉತ್ಸವ ಏನ್ ಔಷಧ ಮಕ್ಕಳು ಪೇಪರ್ ಮಕ್ಕಳು ಅವ್ರು ಬರೀ ಅವ್ರು ರೊಕ್ಕ ಬೇಕಾಗಿರ್ತದೆ. ಹಾಕ್ತಾರೆ ಜಾಹೀರಾತು, ದುಡ್ಡಿನ ಅಸೇಕ ಏನಾದ್ರು ಪ್ರಿಂಟ್ ಮಾಡಿ ಅವು ಕಳಿಸ್ತಾರೆ. ಉಷಿಕಿನಾಗ ನೀರು ಹಾಕಿದಂಗ, ಉಷಿಕಿನಾಗ ನೀರು ಹಾಕಿದಂಗ, ಉಷಿಕಿನ ನೀರು ಹಾಕಿದಂಗ ಕರಿ ಕರಿ ಸುಳ್ಳ ವೇಳೆ ಕಳಿಸ್ತಾರೆ. ಮೊನ್ನೆ ಸುಧದ ಬಗ್ಗೆ ಸಿಕ್ಕಾಕ ಅದು ಹೆಣ್ಮಗಳು ಅದ ವಿಳಾಸ ಕೊಟ್ಟಿಲ್ಲ, ಫೋನ್ ನಂಬರ್ ಕೊಟ್ಟಿಲ್ಲ. ಫೋನ್ ನಂಬರ್ ಕೊಟ್ಟರೆ ಜಾಡಿಸ್ತಿದ್ವಿ. ಜೀವನದ ಗುರಿ ಅಂತ, ಜೀವನದಾಗ ಏನೇನೋ ಗುರಿ ಹುಟ್ಟಬೇಕಂತ, ಗುರಿ ಇಟ್ಕೊಳ್ಬೇಕಂತ. ಇದು ದೇವರು ಇದು ಎಲ್ಲ ಸುಳ್ಳು ಅಂತ, ವೇದಾಂತ ಎಲ್ಲ ಸುಳ್ಳು ಅಂತ, ಸುಳ್ಳು ವೇದಾಂತ ಅಂತ ಬೇಕಿನ ಗೊತ್ತು. ಇದು ಸುಧಾದಾಗ ಇದು ಮಾಡ್ತಾರೆ, 10 ತಿಂಗಳು ಸುಧಾರ ಸಿಕ್ಕಾಕ ಅಂತ ಹೆಸರು ಹೆಸರು ಇಟ್ಟು ಕೊಟ್ಟರು. ಅದು ವಿಳಾಸ ಫೋನ್ ನಂಬರ್ ಕೊಟ್ಟಿದ್ರೆ ಜಾಡ್ಸೆ ಬಿಡ್ತಿತ್ತು. ಅದೇ ಅದಕ್ಕೆ ಸುಧಾ ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗಿ ಕೇಳ್ಬೇಕಂತ ಮಾಡಿ ಯಾವ ಸಿಕ್ಕಾಕ ಯಾರು ಎಲ್ಲಿ ಗೋಷ್ಠಿ ಮಾಡ್ಯಾರಂತೆ ಒದ್ದ ಬಿಡ್ಬೇಕಂತ. ಗುರಿ ಜೀವನದಾಗ ಏನು ಗುರಿ? ಸಬಲ ವರ್ಷ ಗುರಿ ಅಂತ, ಕ್ರಿಕೆಟ್ ಅಂತ, ರಾಜ್ಯ ಗುರಿ ಅಂತ ಎಲ್ಲ ಗುರಿ. ಬೇರೆ ಗುರಿ ಅದು ಎದಕ್ಕೆ ಗುರಿ ಗುರಿ ಅವು ಎದಕ್ಕೆ ಬರ್ಬೋದು? ಸಮಾಧಾನ ಗುರಿ ನಾವು ಏನು ಸಮಾಧಾನ ಒಂದು ಗುರಿ. ಜೀವನದ ಗುರಿ ಏನೈತಿ? ಸಮಾಧಾನ, ಶಾಂತಿ, ಸುಖ ಸಮಾಧಾನ ಒಂದು ಗುರಿ ಐತಿ. ಪ್ರತಿಯೊಬ್ಬರು ಸುಖ ಹೊಂದ್ಬೇಕಂತ ವಿಷಯದಲ್ಲಿ ಓಡಾಡ್ತಾರೆ. ವಿಷಯ ಸಂಪಾದನೆ ಮಾಡೋದು ಒಂದು ಗುರಿ. ವಿಷಯ ಸಂಪಾದನೆ ಮಾಡಿ ಸುಖ ಹೊಂದ್ಬೇಕನ್ನೋ ಗುರಿ ಇಡುವುದು. ವಿಷಯ ಸಂಪಾದನೆ ಮಾಡಿ ಸುಖ ಹೊಂದೇ ಇಲ್ಲ. ಯಾರು ಪುಣ್ಯರಾಗ್ಯಾರ? ವಿಷಯ ಸಂಪಾದನೆ ಮಾಡಿ ಸುಖ ಹೊಂದೇವರು ಯಾರು? ರಾಷ್ಟ್ರಪತಿ ಹೊಂದ್ಯಾರ ವಿಶ್ವದ ನಿಮ್ಮ ಅವ ಯಾವ ರಾಷ್ಟ್ರಪತಿ ಆಗಿ ರಿಟೈರ್ ಆಗಿ ಬಂದಾರ. ಅವ ಹೊಂದ್ಯಾನ ವಿಜ್ಞಾನಿ ಹೊಂದ್ಯಾನ. ಏನು ಹುಡುಕ್ತಾ ಒಂದು ಗುರಿ ಅಂತ? ಏನು ಹುಡುಕ್ತಿ? ತೋರಿಕೆ ಹುಡುಕ್ತಿ, ಇರುವಿಕೆ ಏನು ಹುಡುಕ್ತಿ, ಬೈರಾಗ ಏನು ಹುಡುಕ್ತಿ? ಸಂಶೋಧನೆ ಮಾಡು, ಒಂದು ಗೇಣ್ ಬೈಲ್ ತಯಾರು ಮಾಡು ಹೊಸದು. ಎದ್ದು ಬೈಲು ಬಿಟ್ಟು ಹೊಸದು ಒಂದು ಗೇಣ್ ಬೈಲ್ ತಯಾರು ಮಾಡ. ಸುಖ ಅಂತೂ ದೂರ ಹೋಯ್ತು. ಸುಖ ಒಂದು ಸುಖ ನಮ್ಮಪ್ಪ ಸುಖದ ಸವಾಲು ಹಾಕಿದ್ದ. ಸುಖದ ಸವಾಲು ಬೇಡ, ಎದ್ದು ಸರಿ ಯಾವ ಪಂಚಮಹಾಭೂತಗಳು ಹುಡುಕಾಟಿಕ್ಕೆ ಅದ್ರಾಗ ಬೈಲು ತಯಾರು ಮಾಡು. ಇದನ್ನ ಭೂಮಿಯಾಗ ವಿಕಾರ ಮಾಡಿ ಹೊಸದು ಮಾಡ್ತಿ, ನೀರಿನಾಗ ವಿಕಾರ ಮಾಡಿ ಹೊಸದು ಮಾಡ್ತಿ, ಗಾಳಿ ವಿಕಾರ ಮಾಡಿ ಹೊಸದು ಮಾಡ್ತಿ, ಬೆಂಕಿ ವಿಕಾರ ಮಾಡಿ ಹೊಸದು ಮಾಡ್ತಿ, ಏನೇನು ಮಾಡ್ತಿ. ಬೈಲು ವಿಕಾರ ಮಾಡಿ ಹೊಸದು ಮಾಡಿ ನೋಡು. ಬೈಲು ವಿಕಾರ ಮಾಡೋ ಕಿಮ್ಮತ್ತಿ ಇಲ್ಲ. ಏನು ನೀನು ಸ್ವರೂಪದಾಗ ಏನು ವಿಕಾರ ಮಾಡ್ತೀವಿ ಅಂತ ಏನು ಸಂಶೋಧನೆ ಮಾಡ್ತೀವಿ, ಏನು ಹುಡುಕಾಕಿರ್ತಿ. ನೀ ಹುಡುಕ ಮೊದಲು ನೀ ಹುಡುಕೊಂಡ್ಮ್ಯಾಗ ಏನಾರು ಉಳಿದ್ರೆ ಹುಡುಕುವಂತ. ಅದಕ್ಕೆ ಯಥಾರ್ಥ ಜ್ಞಾನ ಮಾಡ್ಕೊಳತಿ. ಎಲ್ಲ ಗಾಂಬಿ ಕೊಡಾರ ಏನು ದೇವ್ರ ಮನ್ಯಾಗ ಎಲ್ಲರೂ ತೆರಿಗೆ ಮಾಡಿ ದೇವ್ರ ಮನ್ಯಾಗ ಇಟ್ಟಿರಿ ಮನ್ಯಾಗ ರಬ್ಬಿನ ಕಟ್ಟಿ ಹೊಳಿ ಕಾಣಿಸ್. ಯಾವ ಹೊಳಿ ಕಾಣಿಸ್ತೀರಿ ಅವ್ರ ಜ್ಞಾನ ಆಕತಿ. ಇದಕ್ಕೆ ಆಗುದಿಲ್ಲ. ಗಾಂಬಿ ಅಭಿಮಾನ ಎದಿತಾನೆ ಇರ್ತದೆ ನಮ್ಗೆ. ಅದಿದ್ದಂಗೆ ನೀವು ಹಂಗೆ ಹೋಗ್ಬೋದು. ಗಾಂಬ್ ಬಂದು ಹೆದರ್ಸ್ತದೆ ಕನಸ. ಗಾಂಬ್ ಬಂದು ಕನಸ ಹೆದರಿ ಸುರ್ಕುಡಿ ದೇವ್ರು ಬಂದಿತ್ತು ಕನಸ ಹೀಗೆ ಮಾಡ್ತಂತೆ ಅದು ಓಡಿರ್ತಿ.
ಮತ್ತೆ ಅವೆಲ್ಲ ಸುಳ್ಳು ಲೆಕ್ಕ ಹಾಕಿ ಸುಳ್ಳು ಗಣಿತ ಹಾಕಿ ಹೇಳೋರು ಪಂಚಭೌತಿ ಪಂಚ ಜ್ಯೋತಿಷಗಳು ಎಲ್ಲ ಒಟ್ಟು ಹೊತ್ತು ಬಿಡ್ಬೇಕು. ಎಲ್ಲ ಹೊತ್ತು ಬಿಟ್ಟು ಸುಮ್ಮನೆ ಇರಕ್ಕೆ ನೀವು ಎಲ್ಲ ಹೊತ್ತು ಬಿಟ್ಟು ಸುಮ್ಮನೆ ಇರಕ್ಕೆ ಬಂದಾಗ ಮುಕ್ತ ಸುಮ್ಮನೆ ಅದು ಉಳಿದಾಗ ಹೇಳು ಮುಂದೆ ಉಳಿದ್ರೆ ಹೇಳು ಇದು ನಿಮಗೆ ಇದು ದುಃಖ ಏನದ ದುಃಖದ ಭಾವನೆಯನ್ನ ತೆಗೆದು ಬಿಟ್ಟಾಗ ಏನು ಮುಕ್ತಾಕಿ ಅಲ್ಲಿದ್ರೆ ಮುಕ್ತ ಅದನ್ನ ಬಿಡ್ಬೇಕು. ಅಂತ ಕಣ್ಣು ಸ್ವಚ್ಛ ಮಾಡಕ್ಕೆ ಅದನ್ನ ಬಿಡ್ಬೇಕು ಹೊರತು ಅಂತ ಕಣ್ಣು ಸ್ವಚ್ಛ ಮಾಡಕ್ಕೆ ಏನೂ ಮಾಡುವುದಕ್ಕೆ ಮತ್ತಷ್ಟು ಅರ್ಥ ಮಾಡ್ಕೊಬೇಕು. ದೇವ್ರ ಮೂರ್ತಿ ಅಂದ ಕೂಡ ಅದು ಮೂರ್ತಿ ಸುಣ್ಣ ಹತ್ತು ಬಣ್ಣ ಹತ್ತು ಬತ್ರಿ ಹಾಕು ಹೂವು ಹತ್ತು ಹೂ ಈಚೆ ಕಡೆ ಎಸಿದ್ರು ತಪ್ಪು ಈಚೆ ಕಡೆ ಎಸಿದ್ರು ಈಚೆ ಕಡೆ ಏರ್ಸು ಈಚೆ ಕಡೆ ಎಸಿದ್ರು ತಪ್ಪು ಎಲ್ಲ ತಪ್ಪು ಹಾಳು ಮಾಡಿ ತಪ್ಪಲ ಹರ್ಕೊಂಡ್ಬರ್ದು ಇರ್ತದೆ. ಭಗವದ್ಗೀತಾದಾಗ ಪತ್ರಂ ಪುಷ್ಪಂ ಫಲಂ ತೋಯಂ ಯಥಾ ಯೋ ಯಥಾ ಪ್ರವಿಚ್ಯತೆ ಅಂತ ಹೇಳಿ ಭಗವದ್ಗೀತಾ ಹೇಳಿರುತ್ತೆ. ಪತ್ರಿ ಪುಷ್ಪ ಫಲ ತೋಯ ಇವು ನಾಲ್ಕು ಯಾರು ನಾಲ್ಕು ಅರ್ಪಿಸ್ತಾರ ಅವ್ರಿಗೆ. ಪತ್ರ ಅಂದ್ರೆ ಏನು? ಮನಸ್ಸು. ಪುಷ್ಪ ಅಂದ್ರೆ ಬುದ್ಧಿ. ಫಲ ಅಂದ್ರೆ ಚಿತ್ತ. ಆಮೇಲೆ ತೋಯಂ ಅಂದ್ರೆ ಅಹಂಕಾರ. ಇವು ನಾಲ್ಕನ್ನು ಅರ್ಪಿಸೋದು ಅಂದ್ರೆ ಇವು ನಾಲ್ಕು ಬಿಡು ಅಂತ. ಮನಸ್ಸನ್ನು ಸಂಕಲ್ಪ ವಿಕಲ್ಪ ಮಾಡೋದು ಬಿಡು, ಅದು ಒಳ್ಳೇದು ಕೆಟ್ಟದ್ದು ವಿಚಾರ ಮಾಡೋದು ಬಿಡು. ಆಮೇಲೆ ಅಹಂಕಾರ ಬಿಡು. ಮನುಷ್ಯನಾಗ ಕಲ್ಪನಾ ಮಾಡಿ ಇಟ್ಕೊಂಡು ಕೂತಿಯಾರ ಚಿತ್ತ ಅದನ್ನು ತೆಗಿ. ಅದು ಎಲ್ಲ ವಿಷಯದ ವಾಸನೆ ಇಟ್ಕೊಂಡು ಚಿತ್ತದ ಇಟ್ಕೊಂಡು ಕೂತಿಯಾರ ಅದನ್ನು ತೆಗೆದು ಅಹಂಕಾರ ಬಿಡು. ನೀನ್ ಅಲ್ಲದ್ ನೀನ ತಿಳ್ಕೊಂಡ ಅದು ಬಿಡು. ನಾಲ್ಕು ಬಿಟ್ಟಾಗ ನಾನು ಮೋಕ್ಷಕ್ಕೆ ತಿಳ್ತಾವ ಅದ್ರ ಅರ್ಥ ತಪ್ಪು ಮಾಡ್ಕೊಂಡು ಗಿಡದಾನ ಹೂವು ತಪ್ಪಲ ಕಾಯಿ ತಂದು ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂತ ತಿಳ್ಕೊಂಡು ತಂಬಿ ಕೈ ಮಾಡ್ಕೊಂಡು ತಪ್ಪಲ ಕಡೆ ಬಾತ್ ಉಳ್ಳ ಕಡೆ ತಪ್ಪಲ ಕಡೆ ಬಾತ್ ತಂಬಿ ಕಡೆ ಕೈ ಮಾಡ್ಕೊತ ಹೊಡ್ಕೊತ ಏನಿ ಹೊಡ್ಕೊತ ಅರ್ಚಕ ಈ ಬಾಗ ಹಿಡಿಸ್ರೆ ಇಷ್ಟ ಅಗಲಾಗಿದ್ದ ಕುಶಕ್ಕೆ ಕೂತ್ಕೊಂಡು ಈ ಚೈನಿ ಇಷ್ಟು ದಪ್ಪಾಗಿದೆ ನೀನ್ ನರ್ಕ ಹಾಕತ್ತಿ ಅಂತಾನೆ ಅವ್ರ ಗುಬ್ಬಿ ಎತ್ತಿದೆ ಅದು ಮಠ ಪುಣ್ಯ ಬರ್ತೀವಿ ಮಠ ಪುಣ್ಯ ಬರ್ತೀವಿ ಒಟ ಅಂದ್ರೆ ಏನಾದ್ರು ಗಂಡು ಕಟ್ಟಿಕೊಂಡು ಚೈನಿ ಹೊಡ್ತೀವಿ ಇದು ತಿಂದು ಹೊರಗಾಗಿತ್ತು ನರಕ ಹಾಕಿದ್ವಿ. ಹೀಗೆ ಹಂಗೆ ಬಿಡೇನು ಅನುಭವಕ್ಕೆ ಯಾರ್ದು ಬಿಡೇನು. ಸುದ್ದಿಗೆ ಯಾರ ಒಟ್ಟಿಗೆ ಬಳ್ಳನ ಶಿವಪ್ಪನವ್ರ ಊಟಕ್ಕೆ ಹಾಕ್ತಾರೆ ಎಣ್ಣ ಅನುಭವ. ಬಿಡೇಕ ಕಟ್ಟಿಕೊಂಡು ಬಿಡೇಕ ಇದು ದೇವ್ರ ಸಲುವಾಗಿ ಸ್ವರೂಪದ ಸಲುವಾಗಿ ಯಾರು ಬಿಡೇಕ ಯಾರು ಬಿಡಿಲ್ಲ, ಯಾರಪ್ಪನ ಬಿಡಿಲ್ಲ. ನಾವಪ್ಪನ ಬಿಡಲ್ಲ ಆಯ್ತಿಲ್ಲ, ಇನ್ನೊಬ್ರು ಬಿಡಿಲ್ಲ. ಯಥಾರ್ಥದ ಏನ್ ಮಾಡ್ಕೊಳ್ಳಿ ನೀವು ಹೊರಗೆ ಆಡಂಬರಕ್ಕೆ ಬಿದ್ರಿ ಕೆಟ್ಟ ಆಡಂಬರ. ಇವತ್ತಿನ ಆಡಂಬರ ಬಹಿರಂಗದ ಆಡಂಬರ ನಮ್ಮನ್ನು ಬಡದಾಡಕ್ ಹತ್ತೈತಿ. ಬಹಿರಂಗದ ಗುರುತಾನ ನಮ್ಮ ಬಡದಾಡಕ್ ಹತ್ತೈತಿ. ಸಂಕೇತ ಎಂದು ಮೂಲ ವಸ್ತು ಆಗ್ಲಾರ್ದು, ಸಂಕೇತದಿಂದ ಮೂಲ ವಸ್ತು ಆಗ್ಲಾರ್ದು, ಮೂಲ ವಸ್ತುವಿನ ಫಲ ಕೊಡ್ಲಾರ್ದು. ಅದಕ್ಕೆ ಸಂಕೇತದ ಬೆನ್ನ ಹತ್ಬೇಡ. ಸಂಕೇತ ಎಷ್ಟು ಒಟ್ಟು ಹೊಳಿ ಕಾಣಿಸ್ತೈತಿ ಹೇಳ್ಕೊಳೆ. ನಮ್ಮ ಅವರಾಗ ಬೆಳೆದ್ರೆ ಮಾರಾಯ ನಮ್ಮನ್ನ ಕಳ್ಳ ತಗೊಂಡು ಸುತ್ತ ಬೆಳೆದ ಅವ ಉತ್ತರ ಕೊಡು ನಮ್ಗೆ ಆಗುದು ಸಂಕೇತದ. ಉತ್ತರ ಕೊಡೋಣ. ಅನುಭವ ನಮ್ಮ ಅನುಭವ ಅಲ್ಗಳಿ ಅನುಭವ ಬರ್ರಿ. ಅನುಭವ ಹೊಂದ್ಕೊಂಡು ಅಸ್ತಿತ್ವ ಒಂದು ಹೊರಗೆ ಸುಳ್ಳ ವೇಳೆ ಕಳಿಬೇಡಿ. ಸುಮ್ಮನೆ ಕಾಲವನ್ನು ಕಳೆದು ತಾವು ನೆಮ್ಮದಿ ಜೀವನ ಒಡೆಯದು ಏ ಸ್ಥಿತಿಯನ್ನು ತಿಳ್ಕೊಂಡು ಸುಮ್ಮನೆ ವೇಳೆ ಕಳೆದು साधु संत महाराज